ಇದೀಗ ಯುವಕರ ಕಣ್ಮಣಿ, ಯುವಕರ ಸ್ಫೂರ್ತಿ, ಸದಾ ದಿಟ್ಟ ಹೆಜ್ಜೆಯ ನಾಯಕ ಅಂತಾನೆ ಹೆಸರಾಗಿರ್ತಕ್ಕಂತಹ ನಮ್ಮ ದಾವಣಗೆರೆ ಜಿಲ್ಲೆಯ ಮಾಜಿ ಮಹಾಪೌರರಾದ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಬೇಕು ದಯಮಾಡಿ. ಲಿಂಗೈಕ್ಯ ಮಹಾಂತ ಸ್ವಾಮೀಜಿಗಳವರ ಪಾದಗಳಲ್ಲಿ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವಚನಾನಂದ ಮಹಾಸ್ವಾಮೀಜಿಗಳವರ ಪಾದಗಳಲ್ಲಿ ನಮಸ್ಕರಿಸ್ತಾ ಅದೇ ರೀತಿ ಅಣ್ಣನವರು ನನ್ನ ಮಾರ್ಗದರ್ಶಕರು, ಹರಿಹರ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶಿವಶಂಕರಣ್ಣನವರೇ, ಸ್ವಲ್ಪ ಸೌಂಡ್ ಕೊಡ್ರಪ್ಪ, ಅವ್ರಿಗೇನೋ ಕೇಳ್ತಿಲ್ಲ. ಮತ್ತು ಸೋಮಣ್ಣ ಬೇವಿನ ಮರದ್ರವರೇ, ಮತ್ತು ಅರುಣ್ ಕುಮಾರ್ ಪೂಜಾರವರೇ, ಡಾಕ್ಟರ್ ರಾಜ್ಕುಮಾರ್ ಅವರೇ, ಬಾಬಣ್ಣವರೇ, ಪರಮೇಶ್ವರ್ ಗೌಡ್ರವರೇ, ಪ್ರಕಾಶ್ ಪಾಟೀಲ್ರವರೇ, ಮತ್ತು ಶೇಖರಪ್ಪ ಗೌಡ್ರವರೇ, ಮತ್ತು ಎಲ್ಲ ಸಮಾಜದ ಗಣ್ಯರೇ, ವೇದಿಕೆ ಮೇಲೆ ಬಂದು ಮಾತನಾಡಿದಂಥ ಎಲ್ಲ ಗಣ್ಯರೇ, ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಸಮಾಜದ ಆತ್ಮೀಯ ಬಂಧುಗಳೇ, ಹಿರಿಯರೇ, ತಾಯಂದ್ರೆ, ಮುಖ್ಯವಾಗಿ ನಾನು ತಾಯಂದ್ರಿಗೆ ನಾನು ನಮಸ್ಕರಿಸ್ತೀನಿ. ಇಷ್ಟೊತ್ತಾದರೂ ತಾವು ಭಾಳ ಶಾಂತಿಯಿಂದ ತಾವು ಇಲ್ಲಿ ಕೂತಿದ್ದೀರಾ. ಎಲ್ಲ ನನ್ನ ಸಹೋದರ ಮಿತ್ರರೇ, ಸಾಕಷ್ಟು ಸಮಯ ಆಗಿದೆ. ನಾನಂತಾಗಿ ಅಣ್ಣರಿಗೆ ಹೇಳಿದೆ, ಎಲ್ಲ ಮಾತಾಡಿದಾರಣ್ಣ, ನೀವು ಮಾತಾಡ್ಬಿಟ್ರೆ ಆಯಿತು, ನೀವು ಮಾತಾಡಿದ್ರೆ ಇಲ್ಲಿ ಫುಲ್ಫಿಲ್ ಆಗತ್ತೆ ಅಂತೇಳಿ. ಅಜ್ಜರು ಅವರು ಮಾತಾಡ್ತಾರೆ, ಇಲ್ಲ ಆದರೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಮೇಲಿರ್ತಕ್ಕಂಥ ಪ್ರೀತಿ, ಅವರ ಆಶೀರ್ವಾದದಿಂದನೇ ನಾನು ಇವತ್ತು ತಮ್ಮ ಮುಂದೆ ನಿಂತು ಮಾತನಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇದು. ನನಗೆ ಇನ್ನು ನಾವೊಂದು 4-5 ಜನ ಸೇರಿ ನಾವು ಪಂಚಮಸಾಲಿ ಬಿಸ್ನೆಸ್ ಫೋರಮ್ ಅಂತೇಳಿ ಆರಂಭ ಮಾಡಿದ್ವಿ. ತದನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೂಟ ಅಂಥೇಳಿ ಒಂದು ಕಾರ್ಯಕ್ರಮ, ಏನು ಪ್ರತಿ ತಿಂಗಳು ಒಂದು ಮೀಟಿಂಗನ್ನು ಮಾಡ್ತೀವಿ, ಸಮಾಜ ಸಂಘಟನೆಗಾಗಿ, ವ್ಯಾಪಾರಸ್ಥರ ಅಭಿವೃದ್ಧಿಗಾಗಿ, ಏಳ್ಗೆಗಾಗಿ. ಆ ಒಂದು ಕಾರ್ಯಕ್ರಮ ಮಾಡಿದಾಗ ಸುಮಾರು 200, 300, 400 ಜನ ಸೇರ್ತಾರೆ. ನಾವಲ್ಲೂ ಸಹಿತ ಇವತ್ತೇನು ಅಜ್ಜರು ಯಾರೂ ವೇದಿಕೆ ಮೇಲೆ ಕೂರಬಾರ್ದು, ಎಲ್ಲರೂ ಕೂಡ ಕೆಳಗೆ ಕೂರಬೇಕು, ಮಾತಾಡೋರಷ್ಟೇ ವೇದಿಕೆ ಮೇಲೆ ಬಂದು ಮಾತಾಡಬೇಕು ಅಂಥೇಳಿ ಮೊನ್ನೆ ನನಗೆ ಹೇಳಿದ್ರು. ಭಾಳ ಖುಷಿ ಆಯಿತು. ಯಾಕಂದರೆ ನಮ್ಮ ವಚನಾನಂದ ಶ್ರೀಗಳವರು ಸಮಾನತೆಯ ಹರಿಕಾರರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯಾರೂ ದೊಡ್ಡರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಹಿಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಮ್ಮನ್ನೆಲ್ಲ ಒಂದೇ ಸ್ಥಳದಲ್ಲಿ ಕೂರಿಸಿರ್ತಕ್ಕಂಥದ್ದು. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಮ್ಮ ಸಿದ್ದಣ್ಣವರು ಇದುವರೆಗೂ ಗುಡುಗು, ಸಿಡ್ಲು, ಮಳೆ ಎಲ್ಲ ತರಿಸ್ಬಿಟ್ಟಿದ್ದಾರೆ. ಅವ್ರ ಮಾತಿನಲ್ಲಿ ತುಂಬ ಸತ್ಯ ಇತ್ತು. ಹಾಸ್ಯ ಇರ್ಬೋದು, ಆದರೆ ಸತ್ಯ ಇತ್ತು. ನಾವೆಲ್ಲ ಪಂಚಮಸಾಲಿಗರು ಹೇಗೆ ಅಂದರೆ, ಒಳ್ಳೆದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಭಾಳ ಆತ್ಮೀಯತೆಯಿಂದ ಸ್ವೀಕರಿಸೋ ಅಂತ ಒಂದು ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು.
ಹಾಗಾಗಿ ಅವರೆಲ್ಲ ಮಾತುಗಳಿಗೂ ನಾವು ಚಪ್ಪಾಳೆಯನ್ನು ತಟ್ಟಿದ್ದೀವಿ, ಸಂತೋಷ ಪಟ್ಟಿದ್ದೀವಿ. ಒಳಗಡೆಗೆ ಅಷ್ಟೇ ನೋವಾಗಿದೆ ನಮಗೆಲ್ಲ. ಯಾಕಂದರೆ ಇವತ್ತು ಪಂಚಮಸಾಲಿ ಸಮಾಜದ ಏನು 80, 90, 1 ಕೋಟಿ ಅಂತ ಹೇಳ್ತೀವಿ, ನಮ್ಮನ್ನು ಬೀದಿಗೆ ತರ ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಪುಣ್ಯವನ್ನು ಉಣ್ತಾರೆ. ಅದಕ್ಕೇನು ಭಾಳ ಹೆಚ್ಚು ಸಮಯ ಬೇಕಾಗಿಲ್ಲ. ಇವತ್ತು ಹಾಲು ಕುಡಿದ ಮಕ್ಕಳೇ, ಇನ್ನು ವಿಷ ಕುಡಿದ ಮಕ್ಕಳು ಹೇಗೆ ಬದುಕಲಿಕ್ಕೆ ಸಾಧ್ಯ? ವೀರಶೈವ ಲಿಂಗಾಯತ ಸಮಾಜಕ್ಕೆ ಇತಿಹಾಸ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ 1904ನೇ ಇಸ್ವಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ಗಣ್ಯರು, ಹಿರಿಯರು, ಮಠಾಧೀಶರುಗಳು ಅವರೆಲ್ಲರೂ ಸಹಿತ ಸೇರಿ ಕಟ್ಟಿರತಕ್ಕಂಥದ್ದು. ಅದರ ರಂಬೆ ಟೊಂಬೆಗಳಾಗಿ ನಮ್ಮ ಒಳಪಂಗಡದ ಸಮಾಜಗಳು ಕೂಡ ಸಂಘಟನೆ ಆಗ್ತಾ ಸಮಾಜವನ್ನು ಕಟ್ಟಿ ಸಮಾಜ ಬಾಂಧವರಿಗೆ ಅತಿ ಹೆಚ್ಚು ಸೇವೆಯನ್ನು ಮಾಡ್ತಾ ಬರ್ತಿರ್ತಕ್ಕಂಥದ್ದು. ನಂತರದ ದಿನಗಳಲ್ಲಿ ನಾವೆಲ್ಲ ಬಹಳ ನೋವನ್ನು ಅನುಭವಿಸ್ತಾ ಬರ್ತಾ ಇರತಕ್ಕಂಥ ಸಮಾಜ, ಅದರಲ್ಲೂ ಪಂಚಮಸಾಲಿ ಸಮಾಜ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಹಿಂದೆ 2A ಮೀಸಲಾತಿಯನ್ನು ನಾವು ಪಡ್ಕೋಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಪೀಠದಿಂದನೂ ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟರು ಕೂಡ ಸರ್ಕಾರ ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸೋಂಥ ಒಂದು ಕೆಲಸವನ್ನು ಮಾಡಲಿಲ್ಲ. ಆ ನೋವು ಕಿಚ್ಚು ನಮ್ಮ ಆತ್ಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಎರಡನೇದು, ಇವತ್ತು ಈ ಲೆಕ್ಕ ಕೊಡೋ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನಮಗೆ ತುಂಬ ನೋವನ್ನು ತಂದಿರತಕ್ಕಂಥದ್ದು. ಇವತ್ತಿನ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ. ಏನಂದರೆ ಈ ಸಮಾಜವನ್ನು, ನಮ್ಮ ಪಂಚಮಸಾಲಿ ಸಮಾಜವನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅವರ ಒಂದು ಸ್ವಾರ್ಥಕ್ಕೆ, ಅವರ ಒಂದು ಏಳಿಗೆಗೆ, ಅವರ ಒಂದು ಉದ್ಧಾರಕ್ಕೆ ಪಂಚಮಸಾಲಿ ಸಮಾಜವನ್ನು ಬಲಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಶಾಶ್ವತ ಅಲ್ಲ. ತುಂಬ ಚೆನ್ನಾಗಿ ಹೇಳಿದರು ಹಿರೇಬಿದ್ರಿ ಸಿದ್ದಣ್ಣವ್ರು, ತುಂಬ ಚೆನ್ನಾಗಿ ಹೇಳಿದರು. ಅದರಲ್ಲೂ ಸಹಿತ ಈ ಮೊನ್ನೆ ಏನು ಕೆಲವೊಂದು ಸನ್ನಿವೇಶಗಳು ನಡೆದಂಥ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ಸಮಾಜವನ್ನು ನಾವು ಕಟ್ಟಿದ್ದೇವೆ, ಸಮಾಜವನ್ನು ನಾವು ಬೆಳೆಸಿದ್ದೇವೆ. ಹೊಡ್ಕೊಳ್ರಿ ನಿಮ್ಮ ಬೆನ್ನಿಗೆ, ನೀವು ಯಾರು ಬೇಡ ಅಂತ ನಿಮ್ಮ ಬೆನ್ನು ನೀವು ಚಪ್ಪರಿಸ್ಕೊಳ್ರಿ, ತಪ್ಪೇನಿಲ್ಲ. ಸಮಾಜ ಸಂಘಟನೆ ಆಗಬೇಕು ಅಂದರೆ, ಸಮಾಜ ಕಟ್ಟಬೇಕು ಅಂದರೆ ಸಮಾಜ ಬಾಂಧವರಿಂದ ಸಾಧ್ಯ, ಸಮಾಜದ ದಾನಿಗಳಿಂದ ಸಾಧ್ಯ. ಸಮಾಜ ಅಷ್ಟೇ ಅಲ್ಲ, ಅನ್ಯ ಸಮಾಜದವರು ಕೂಡ ಈ ಪಂಚಮಸಾಲಿ ಸಮಾಜಕ್ಕೆ ಸಾಕಷ್ಟು ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ನಾಲಿಗೆಯ ತೆವಲಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತನಾಡ್ತಾ ಇದ್ದೀರಿ. ನಾವು ನಿಮಗೆ ವಾರ್ನ್ ಮಾಡಲ್ಲ. ಸೋಮಣ್ಣ ಬೇವಿನ ಮರದವ್ರು ತುಂಬ ಚೆನ್ನಾಗಿ ಹೇಳಿದ್ರು ಅವಾಗಲೇ, ತಾವೆಲ್ಲ ಗಮನಿಸಿದ್ರಿ. ನೀವು ನಮ್ಮ ಅಣ್ಣ ತಮ್ಮಂದ್ರೆ, ನೀವು ನಮ್ಮ ಸಮಾಜ ಬಾಂಧವರೇ. ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ, ದುಡ್ಡು ಪಡ್ಡು ತಿಂದು ಏನೋ ಒಂದು ಮಾಡಿರ್ಬೋದು ನೀವು, ಆದ್ರೆ ನಾವು ನಿಮ್ಮನ್ನು ಗೌರವಿಸಿ ಅಂತೇಳಿ ದೊಡ್ಡ ಮಾತನ್ನು ಹೇಳಿದ್ರು ಸೋಮಣ್ಣರು. ಆದರೆ ಬರೋ ಅಂಥ ದಿನದಲ್ಲಿ ಸಮಾಜ ಸುಮ್ಮನಿದ್ರೂ ನೀವೇನು ಸಮಾಜದ ದುಡ್ಡನ್ನು ಏನು ಹೊಡೆದಿದ್ದೀರಲ್ಲ, ಭಗವಂತ ಯಾವ ಕಾರಣಕ್ಕೂ ಬಿಡಲ್ಲ. ಏನು ಅಕ್ಕಪಕ್ಕ ಕೂತಿದಾರಲ್ಲ, ಕಣ್ಣು ಮುಚ್ಕೊಂಡೇನು ಕೂತಿಲ್ಲ, ನೀವು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ, ಇಬ್ರು ಕೂಡ ಅನುಭವಿಸ್ತೀರಾ. ಭಾಳ ಚೆನ್ನಾಗಿ ಹೇಳಿದ್ರು ಸಿದ್ದಣ್ಣರು. ಹೇಳಾದ್ಮೇಲೆ ನಾನೇನು ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಇವರೇನು ಸಮಾಜ ನಾವು ಕಟ್ಟಿದ್ದೀವಿ ಅಂತಾರಲ್ಲ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ವಿಧಾನಸೌಧವನ್ನು ಕೆಂಗಲ್ ಹನುಮಂತನೇವರು ಕಟ್ಟಿದ್ರು, ಅವರು CM ಆದಂಥ ಸಂದರ್ಭದಲ್ಲಿ.
ಅದು ಯಾರೂ ಕೂಡ ಅಷ್ಟೊಂದು ಆಸಕ್ತಿ ವಹಿಸಿರಲಿಲ್ಲ. ಒಂದು ಒಳ್ಳೆ ನಮ್ಮ ಪಾರ್ಲಿಮೆಂಟನ್ನು ನಮ್ಮ ವಿಧಾನಸೌಧವನ್ನು ನಡೆಸಲಿಕ್ಕೆ ಇದೊಂದು ಒಳ್ಳೆ ಅಧಿಕಾರಿಗಳಿಗೆ ಒಂದು ಒಳ್ಳೆ ಕಚೇರಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಕೆಂಗಲ್ ಹನುಮಂತಯ್ಯನವರು ತುಂಬ ಜವಾಬ್ದಾರಿ ತಗೊಂಡು ಆ ಒಂದು ವಿಧಾನಸೌಧವನ್ನು ಕಟ್ಟಿದರು. ಅವ್ರು ಕೇಳ್ಬೋದಾಗಿತ್ತಲ್ಲ, ನಾನು ಕಟ್ಟಿದ್ದೀನಿ, ದುಡ್ಡು ಯಾರದೇ ಆಗಿರ್ಬೋದು, ನಾನು ಕಟ್ಟಿದ್ದೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳ ಹೆಸರಿಗೆ ಬರೀತೀನಿ ಅಂತ ಕೇಳ್ಬೋದಾಗಿತ್ತಲ್ಲ ಅವರು, ಅಲ್ವಾ? ಮೈಸೂರು ರಾಜರು ಅರಮನೆಯನ್ನು ಕಟ್ಟಿದ್ದಾರೆ, ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಬರಿಬೋದಾಗಿತ್ತಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆಯನ್ನು ಕಟ್ಟಿದ್ಲು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಲು. ಅವಳು ಕೋಟೆನ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಬರಿಬೋದಾಗಿತ್ತಲ್ಲ. ಈ ಮಠನ ನೀವು ಕಟ್ಟಿದ್ದೀರಿ ಅಂತೇಳಿ ನೀವೇ ಇರ್ಬೇಕಾ 24 ವರ್ಷದಿಂದ ಗೂಟ ಪಡ್ಕೊಂಡು? ಯಾಕೆ ಯಾರು ಗಂಡಸರಿಲ್ವ ಪಂಚಮಸಾಲಿ ಸಮಾಜದಲ್ಲಿ? ಯಾರಿಗೇನು ತಾಕತ್ತಿಲ್ವಾ? ಇವತ್ತು ನೋಡಿದ್ರಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಾರೋ ಉಪಾಧ್ಯಕ್ಷ, ನಿನ್ನ ಹೆಸರೇನಪ್ಪ, ಮಾಲ್ತೇಶ್, ಅದ್ಭುತವಾಗಿ ಮಾತಾಡಿದ್ರು. ಅವರ ಹೊಟ್ಟೆಲಿರ್ತಕ್ಕಂಥ ಆ ಕಿಚ್ಚನ್ನು ಹೊರಗೆ ಹಾಕಿದರು. ಸಾಕಷ್ಟು ಜನ ನಿಮ್ಮ ಕಿಚ್ಚನ್ನು ಹೊರಗೆ ಹಾಕಿದ್ರಿ. ಈ ಮಠ ಯಾರಪ್ಪನ ಸೊತ್ತಲ್ಲ, ಈ ಮಠ ಪಂಚಮಸಾಲಿ ಸಮಾಜ ಬಾಂಧವರದು. ಯಾವ ಕಾರಣಕ್ಕೂ ಕೂಡ ಕನಸಲ್ಲೂ ಕೂಡ ನೀವು ಭಾವಿಸ್ಬೇಡ್ರಿ, ಯಾವ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನು ಹೆಚ್ಚಿಗೆ ಮಾತನಾಡೋದಿಲ್ಲ. ಅದರ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕೊನೆಯದಾಗಿ. ಇದೇನೋ ಭಾಳ ಉತ್ಪ್ರೇಕ್ಷೆ ಅಂತ ಅನ್ಕೋಬೋದು ನೀವು, ಆದರೂ ಕೂಡ ಸತ್ಯ ಹೇಳ್ತೀನಿ. ಬಸವಣ್ಣವರು ಸಂಗಮದಲ್ಲಿ ಸಾಕಷ್ಟು ಸಮಾಜದವ್ರನ್ನ ಒಟ್ಟುಗೂಡಿಸಿ ಇವತ್ತು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಸಂಗಮದಲ್ಲಿ ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥ ಒಬ್ಬ ಕುರುಡ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಬೀಳ್ತಾನೆ. ಬಿದ್ದ ತಕ್ಷಣ ಬಸವ ಅಂತನವನು. ತಕ್ಷಣ ಅವ್ರನ್ನ ಕೈ ಹಿಡಿದು ಎತ್ತುತ್ತಾರೆ. ಎತ್ತಿದ ತಕ್ಷಣ ನನ್ನ ಹೆಸರು ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರು ಬಸವಣ್ಣವ್ರು. ಬಸವಣ್ಣ ಕಾಪಾಡದಪ್ಪ ಅಂತ ನಾವು ಹೆಂಗೆ ಗೊತ್ತಾಯ್ತು ನನ್ನ ಹೆಸರು ನಿನಗೆ ಅಂತೇಳಿ. ಈ ಸಂಗಮದಲ್ಲಿ ಕಾಪಾಡೋ ಅಂಥವ್ರು ಯಾರಾದರೂ ಇದ್ರೆ ಬಸವಣ್ಣ ಮಾತ್ರ. ಬಸವಣ್ಣನ ಬಿಟ್ಟರೆ ಬೇರೆ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ. ಹಾಗೇನೆ ನಮ್ಮ ಈ ಹರಪೀಠ, ಈ ಪಂಚಮಸಾಲಿ ಹರಪೀಠ ಇವತ್ತು ನೀವೇನು ಬೀಳ್ಸ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ನಮ್ಮ ಜಗದ್ಗುರುಗಳ ಏನು ಉಚ್ಚಾಟನೆ ಮಾಡಿದೀವಿ ಅಂತ ಹೇಳಿಕೆ ಕೊಟ್ಟಿದ್ದೀರಿ. ನಿಮ್ಮನ್ನ ಏನ್ ಮಾಡಬೇಕು ಅದನ್ನ ಮಾಡಿ ಈ ಮಠವನ್ನ ಬಸವಣ್ಣನ ರೂಪದಲ್ಲಿ ಶಿವಶಂಕರ ಅಂತೇಳಿ ಗುರುಗಳು ಕರೆದಂತ ಸಂದರ್ಭದಲ್ಲಿ 18 ವರ್ಷದ ನಂತರ ಬಂದು ಇವತ್ತು ಅವರನ್ನ ಎತ್ತ ಅಂತ ಒಂದು ಕೆಲಸವನ್ನ ಶಿವಶಂಕರಣ್ಣವ್ರು ಮಾಡಿದ್ದಾರೆ. ತಿರುಕನ ಕನಸು ಕಾಣೋದ್ರಿಂದ ಏನೂ ಉಪಯೋಗ ಇಲ್ಲ. ಇವತ್ತು ಸಮಾಜವನ್ನ ನಿಸ್ವಾರ್ಥದಿಂದ ಜಮೀನನ್ನ ದಾನ ಮಾಡಿದ್ರೆ ಇಲ್ಲ ಸಲ್ಲದ ಲೆಕ್ಕ ಹೇಳ್ತೀರಾ ನೀವು? ಆಯ್ತು, ಇರಲಿ. ಇದರಲ್ಲಿ ನಾವು 12 ಜನ ಟ್ರಸ್ಟಿಗಳು ಎಲ್ಲರೂ ಕಳ್ಳರು ಅಂತ ಹೇಳಕ್ ತಯಾರಿಲ್ಲ. ನಾವು ನಿಮ್ಮ ಆತ್ಮವನ್ನು ಮುಟ್ಕೊಂಡು ನೀವು ಹೇಳ್ಬೋದು. ಆತ್ಮವನ್ನು ಮುಟ್ಕೊಂಡು ಹೇಳ್ರಿ ನೀವು, ನಾನು ಇದರಲ್ಲಿ ದುಡ್ಡು ತಿಂದಿಲ್ಲ, ನಾನು ಇದರಲ್ಲಿ 1 ರೂಪಾಯಿನೂ ನಾನು ಅನ್ಯಾಯ ದುಡ್ಡು ತಿಂದಿಲ್ಲ, ನಾನೇ ಇನ್ನು ಸಮಾಜಕ್ಕೆ ಹಾಕಿದ್ದೀನಿ ಅಂತೇಳಿ ನಿಮ್ಮ ಆತ್ಮ ಮುಟ್ಕೊಂಡು ಹೇಳ್ಕೊಳ್ರಿ ನೀವು. ನಮಗೇನು ಅಭ್ಯಂತರ ಇಲ್ಲ. ಇವತ್ತು ನಾವು ಏನು ಇಷ್ಟೊಂದು ಜನ ಎಲ್ಲ ಸೇರಿದ್ದೀವಿ, ನೀವು 1 ರೂಪಾಯಿನೂ ಹಣ ತಿಂದಿಲ್ಲ, ನಾವು ನಿಸ್ವಾರ್ಥ ಸೇವೆಯಿಂದ ಈ ಸಮಾಜಕ್ಕೆ ಸೇವೆ ಮಾಡಿದ್ದೀವಿ ಅಂತ ನೀವು ಹೇಳಿದ್ರೆ, ನಾನು ಇಲ್ಲಿ ಕುಂತಿರ್ತಕ್ಕಂಥ ಲೀಡರ್ಗಳಿಗೆ, ಹಿರಿಯರುಗಳಿಗೆ ಕಾಲಿಗೆ ಬಿದ್ದು ಸಮಾಜದ ಮುಂದೆ ಕ್ಷಮೆ ಕೇಳೋಂಥ ಕೆಲಸ ಮಾಡ್ತೀವಿ. ಬೇಕಾದ್ರೆ ನೀವು ದುಡ್ಡು ಹೊಡೆದಿಲ್ಲ ಅಂದ್ರೆ, ಹೊಡೆದಿರಿ ಅಂದ್ರೆ ನಿಮಗೆಲ್ಲ ಏನು ಅನಿಸಿಕೆ ಇದೆಯಲ್ಲ, ಇಲ್ಲಿ ಹೊಸ ಬೀಜವನ್ನು ಬಿತ್ತಬೇಕು, ಹೊಸ ಬೆಳೆಯನ್ನು ಬೆಳಿಬೇಕು, ಹೊಸ ಮಳೆಯನ್ನು ತರಬೇಕು. ಇವತ್ತು ಬಿದ್ದಂಥ ಸಮಾಜದ ಒಬ್ಬ ಯುವಕನನ್ನಾಗ್ಲಿ ಜನಾಂಗದವ್ರನ್ನಾಗ್ಲಿ ಮೇಲ್ ತರಬೇಕು ಅನ್ನೋ ಒಂದು ದಿಟ್ಟ ಒಂದು ಆಲೋಚನೆಯನ್ನ, ನಿರ್ಧಾರವನ್ನ ನೀವೆಲ್ಲ ಏನಿಲ್ಲಿ ಬಂದಿರತಕ್ಕಂಥವ್ರು ಇಟ್ಕೊಂಡಿದ್ದೀರಿ.
ಆ ಕೆಲಸವನ್ನು ಮಾಡೋಣ. ಅದಕ್ಕೆ ನಿಮ್ಮ ಸಹಕಾರ ಸಿಗುತ್ತಿಲ್ಲ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಈ ಛಲವನ್ನ, ಈ ಹಠವನ್ನ, ಈ ಪ್ರಯತ್ನವನ್ನ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಇನ್ನೂ ತುಂಬ ಮಾತಾಡೋಂಥದ್ದು ಸಾಕಷ್ಟಿದೆ. ನಮಗೆ ಯಾರೂ ಶತ್ರುಗಳಲ್ಲ. ಸಮಾಜಕ್ಕೆ ದ್ರೋಹ ಮಾಡಿದ್ರು ಅಂದರೆ, ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಅಂದರೆ ನೀವೆಲ್ಲರೂ ಕೂಡ ನಮಗೆ ಶತ್ರುಗಳೇ, ನೀವೆಲ್ಲರೂ ಕೂಡ ನಮಗೆ ವಿರೋಧಿಗಳೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೊಂದು ಜಗದ್ಗುರುಗಳಲ್ಲಿ ನಾನೊಂದು ಮನವಿ ಮಾಡ್ಕೊಳ್ತೀನಿ. ನೀವು ಮಠಕ್ಕೆ ಬಂದು ಪೀಠಾರೋಹಣ ಮಾಡಿದ ನಂತರ ಇಷ್ಟೊಂದು ಜನ ಈ ಥರ ಬಸವಣ್ಣನ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥದ್ದು ನೀವು ನೋಡಿದಿರಲ್ಲ, ನನಗಂತೂ ಗೊತ್ತಿಲ್ಲ. ಆದರೆ ಬರೋ ಅಂಥ ದಿನದಲ್ಲಿ ಸಮಾಜವನ್ನು ಒಟ್ಟುಗೂಡಿಸ್ಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಬೆಳೆಸಬೇಕು. ಆ ಜವಾಬ್ದಾರಿ ತಮ್ಮದಿದೆ. ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀವಿ ಗುರುಗಳೇ. ಬರೋ ಅಂಥ ದಿನದಲ್ಲಿ ಏನು ನಾನು ನೋಡಿದ್ದೀನಿ, ನನಗೆ ತುಂಬ ಜನ ಹೇಳ್ತಾ ಇದ್ರು, ನೀನು ಹೇಳು ಯಾವುದಾದ್ರೂ ಒಂದು ಯಾವುದಾದ್ರೂ ಸಭೆಯಲ್ಲಿ, ದೊಡ್ಡ ಸಭೆಯಲ್ಲಿ ಹೇಳು, ನಿಮ್ಮೆಲ್ಲರಿಗಿಂತ ಮುಂಚೆ ಅಜಯ್ ಕುಮಾರ್ ಸಮಾಜದಲ್ಲಿದ್ದ, ನೀನು 1,000 ರೂಪಾಯಿ ಕೊಟ್ಟು ಸಮಾಜ ಕಟ್ಟ ಅಂತ ಕೆಲಸ ಮಾಡಿದೀಯಾ, ನೀನು ಹುತ್ತವನ್ನ ಕಟ್ಟ ಅಂತ ಕೆಲಸ ಮಾಡಿದ್ಯಾ, ಆಮೇಲೆ ಎಲ್ಲ ಹಾವುಗಳು ಬಂದಿದ್ದು ಅಂತ ಹೇಳು ಅಂದ್ರು. ಆದ್ರೂ ನನಗೆ ಹೇಳಕ್ ಮನ್ಸಿಲ್ಲ. ಅವರೇ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಬಂದಿದ್ದೀವಿ, ಸಮಾಜಕ್ಕೆ ಏನೇನು ದೇಣಿಗೆ ಕೊಟ್ಟಿದ್ದೀವಿ, ಏನೇನು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥವ್ರು ಏನಾದರೂ ಕಷ್ಟ ಅಂತ ಕೇಳಲಿಕ್ಕೆ ಹೋದ್ರೆ, ನಾನು ಹೇಳೋದಿಲ್ಲಪ್ಪ, ನಾನು ಹೇಳಿದ್ರೆ ತಪ್ಪಾಗತ್ತೆ. ಸಮಾಜ ಎದಕ್ರಿ ನಾವು ಇರ್ಬೇಕು? ಸಮಾಜದಲ್ಲಿ ಟ್ರಸ್ಟಿ ಆಗಿಯೋ, ಕಾರ್ಯದರ್ಶಿ ಆಗಿಯೋ, ಉಪಾಧ್ಯಕ್ಷನಾಗಿಯೋ, ಅಧ್ಯಕ್ಷನಾಗಿಯೋ ಯಾಕಿರಬೇಕು? ಸಮಾಜದಲ್ಲಿರ್ತಕ್ಕಂಥ ಒಬ್ಬ ಸಮಾಜ ಬಾಂಧವ ಕಷ್ಟ ಅಂತೇಳಿ ನಿನ್ನ ಮನೆ ಬಾಗಿಲಿಗೆ ನೀವಿರೋ ಸ್ಥಳಕ್ಕೆ ಬಂದರೆ ಕೈ ಚೆಲ್ಲ ಅಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ನೀವು ಕೈ ಚೆಲ್ಲ ಅಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ಈ ನೋವು ತುಂಬ ನನಗೂ ಇದೆ, ತುಂಬ ಇದೆ ನೋವು. ಈ ಥರ ನೋವನ್ನು ಅನುಭವಿಸಿರ್ತಕ್ಕಂಥವ್ರು ಇಲ್ಲೆಲ್ಲ ಸಾಕಷ್ಟು ಜನರಿದ್ದೀರಿ. ಇದೆಲ್ಲದಕ್ಕೂ ಕೂಡ ಅಂತ್ಯ ಆಡಲಿಕ್ಕೆ ಶಿವಶಂಕರಣ್ಣವ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಇನ್ನು ಮುಂದೆ ನಿಮಗೆ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಬರೋ ಅಂತ ಇನ್ನೇನು 2 ವರ್ಷಗಳಲ್ಲಿ ನೀವೇನು ಕಂಡಂತ ಕನಸುಗಳು 100ಕ್ಕೆ 100 ಈಡೇರುತ್ತೆ, 100ಕ್ಕೆ 100 ಈಡೇರುತ್ತೆ. ಅದಕ್ಕೆ ನಾವೆಲ್ಲರೂ ಸಹಿತ ಪ್ರಯತ್ನವನ್ನ ಮಾಡಿ ಈ ಸಮಾಜವನ್ನ ಎತ್ತ ಅಂತ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅಜಯ್ ಕುಮಾರ್ ಸರ್ಗೆ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಇದೀಗ ಮುಂದಿನದಾಗಿ ಅಡವಿಹಳ್ಳಿ ಬಸವರಾಜ್ ಪೂಜಾರ್, ಹರಪನಹಳ್ಳಿ ತಾಲೂಕು ಅಧ್ಯಕ್ಷರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಸಂಜೆಯ ಸುಂದರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಜಗದ್ಗುರು ವಚನಂದ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ಪ್ರಣಮಟ್ಟು, ಇಲ್ಲಿ ನೆರೆದಿರ್ತಕ್ಕಂಥ ಸಮಾಜದ ಯಾವತ್ತೂ ಬಂಧುಗಳೇ, ಸಮಯ ಭಾಳ ಆಗಿರೋದ್ರಿಂದ ನಮಗೆ ಹರಪನಹಳ್ಳಿಯಿಂದ ಪ್ರಕಾಶ್ ಪಾಟೀಲ್ ಸಾಹೇಬರು, ನಮ್ಮ ವಕೀಲರು ಭಾಳ ಹೊತ್ತು ಮಾತಾಡ್ತಾರಂತ ಅಂದ್ಕೊಂಡಿದ್ದೆ. ಭಾಳ ವಿಷಯ ಇತ್ತು ಹರಪನಹಳ್ಳಿಯಿಂದ ನಂಟು ಏನಿದೆ ಇಲ್ಲಿ ಹರಪನಹಳ್ಳಿ ಮತ್ತು ಹರಿಹರ ಮತ್ತು ಪೀಠದಲ್ಲಿ ಅಂತಂದೇಳಿ ಹೇಳ್ಬೇಕಾಗಿತ್ತು, ಭಾಳ ಇತ್ತು. ಕೊನೆಗೆ ಸಿಕ್ತು ಗುರುಗಳ ಆಶೀರ್ವಾದ ಏನೇ ಇರಲಿ. ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಯಿಂದ 37 ಪಂಚಾಯತಿಯಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಇದ್ದಾವೆ. ಅದರಲ್ಲಿ 24 ಪಂಚಾಯತಿಯಲ್ಲಿ ನಮ್ಮ ಸಮಾಜದವರಿದ್ದಾರೆ. 88 ಹಳ್ಳಿಯಲ್ಲಿ ನಾವು ಸಮಾಜದವರು ಬಹುಸಂಖ್ಯಾತರಾಗಿ ಅಲ್ಲಿದ್ದೀವಿ. ಮೊನ್ನೆ ತಾನೇ 22ನೇ ಸಾಲಿನಲ್ಲಿ ಮೀಸಲಾತಿ ಎಂಬ ಕೂಗು ಎದ್ದಾಗ ಹರಪನಹಳ್ಳಿಯಲ್ಲಿ 2 ಉಭಯ ಜಗದ್ಗುರುಗಳನ್ನ ಸೇರಿಸೋ ಸಂದರ್ಭದಾಗೆ ಏನು ನಾಟಕೀಯ ಬೆಳವಣಿಗೆ, ನಮ್ಮದೇ ನಡಿಬೇಕು ಅಂದ್ರೆ ಗುರುಗಳನ್ನ
ಕಟ್ಟಿ ಬುತ್ತಿಯನ್ನು ಕಟ್ಟಿ ಹೊಲಕ್ಕೆ ಏನು ಒಯ್ತಾರೋ ಆ ದಿನ ಆ ಒಂದು ಒತ್ತಡದಲ್ಲಿ ಇಬ್ಬರ ಗುರುಗಳನ್ನು ಕಟ್ಟಿ ಹಾಕಿದ್ರು. ಕಟ್ಟಿದವರಿಗೂ ಗೊತ್ತಿದೆ. ಅಲ್ಲಿ ನಮ್ಮ ಮಧ್ಯ ಕರ್ನಾಟಕದ ಹುಲಿ ಹರಪನಹಳ್ಳಿಗೆ ಬಂದಿತ್ತು. ತಮಗೆಲ್ಲ ಗೊತ್ತಿದೆ ಮಧ್ಯ ಕರ್ನಾಟಕದ ಹುಲಿ ಯಾರಂದರೆ ಅದು ಹುಲಿ ಅಲ್ಲ, ಸಿಂಹ ಅಂತೇಳಿ ನಾನು ಭಾವಿಸಿದ್ದೀನಿ. ಅವತ್ತು ಮಾತಾಡಬೇಕಾದ್ರೆ ಶಿವಶಂಕರಣ್ಣವ್ರು ಮಾತಾಡ್ಬೇಕಂತೇಳಿ ಕಾರ್ಡ್ಲೆಸ್ ಕೊಟ್ರೆ ನಮ್ದೇನಾರ ಬಂಡ್ ಬೈಲು ಅವತ್ತೇ ಗೊತ್ತಾಗ್ತದಂತೇಳಿ ಕಾರ್ಡ್ಲೆಸ್ ಕಸ್ಕೊಂಡವರು ಈ ಟ್ರಸ್ಟ್ನಲ್ಲಿದ್ದಾರೆ. ಅವತ್ತು ನಿಸ್ವಾರ್ಥ ಸೇವೆಯಿಂದ ಇಡೀ ರಾಜ್ಯಾದ್ಯಂತ ಸಂಘಟನಾತ್ಮಕವಾಗಿ ದಾಸೋಹವನ್ನು ಕ್ರೋಢೀಕರಿಸಿ ಅನ್ನದಾನೇಶ್ವರ ಅಂತ ಹೆಸರು ಪಡೆದ್ರು. ಅಂಥ ಮಹನೀಯರಿಗೆ ಹಿಂದೆ ನಡೆದಿರ್ತಕ್ಕಂಥ ಇಲ್ಲಿ ತ್ರಿಶೂಲ್ ಕಲಾಭವನದಲ್ಲಿ ಒಂದು ಕಾರ್ಯಕ್ರಮ ನಡೀತು. ಅಜಯ್ ಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿಯಿಂದ 25 ಬಸ್ಸು ನಾವು ಕಳಿಸ್ತೀವಿ, ಜನ ಕರ್ಕೊಂಬರೋ ನಿನ್ನ ಜವಾಬ್ದಾರಿ ಅಂತ ಹೇಳಿದರು ಅಜಯ್ ಅಣ್ಣರು, ಶಿವಶಂಕರ್ ಸಾಹೇಬರು. ಅವತ್ತು ನನಗೆ ಕೇಳಿದಂಥ ಒಬ್ಬ ವ್ಯಕ್ತಿ, ನೀನು 15 ಬಸ್ಸು ವ್ಯವಸ್ಥೆ ಮಾಡು, 10 ಬಸ್ಸಿಂದ ನನ್ನ ಹತ್ರ ಇರ್ತತೆ, ಆಮೇಲೆ ನೀನು ಬಂದು ಸಮಥಿಂಗ್ ಇಸ್ಕೊಂಡು ಹೋಗಂತೆ ಅಂತ ಹೇಳಿದ್ ಹೊಲ್ಸ್ ಮಾತಾಡಬಾರ್ದು ವೇದಿಕೆಯಿಂದ. ಅವನು ಅಂತ ಧೀಮಂತ ನಾಯಕಿಗೆ ಕ್ವಶನ್ ಮಾಡ್ತಾನೆ. ಅವತ್ತು ಹರಪನಹಳ್ಳಿ ಒಳಗೆ ಭಾಳ ಹೊತ್ತು ನಾವು ಕೇವಲ ಒಂದು 2 ನಿಮಿಷ ಕೊಟ್ಟಿದ್ರೆ ಸಾಹೇಬರಿಗೆ ಏನು ಬಿಚ್ಚಿಡ್ತಿದ್ರೋ ಗೊತ್ತಿದ್ದಿಲ್ಲ. ಅವತ್ತು ದುಯ್ ಅಂತ ಮಾಡಿದರು. ಏನಿದು ನಮ್ಮ ಸಂಸ್ಕೃತಿನ? ಅದು ನಾವು ಬಸವಣ್ಣನ ನಾಡಿನಲ್ಲಿ ಇರ್ತಕ್ಕಂಥವ್ರು. ಇವತ್ತು ಬಸವಣ್ಣನ ಆಚರಣೆ ಒಳಗೆ ಇವತ್ತು ನಮ್ಮ ಗುರುಗಳನ್ನು ಹುಟ್ಟಿದಬ್ಬ ಮಾಡೋದಂದ್ರೆ ಅವಿಸ್ಮರಣೀಯ. ಇವತ್ತು ಪಾವನ ಪುನೀತರಾಗಿದೆ ಹರಿಹರ ಪೀಠ. ಇವತ್ತು ಬಸವೇಶ್ವರನ ಒಂದು ಉತ್ಸವ, ಒಂದು ಜಯಂತಿ ಮಾಡೋದ್ರೊಳಗೆ ಇವತ್ತು ನಮ್ಮ ಬುದ್ಧಿಯರದು ಹುಟ್ಟುಹಬ್ಬ ಆಚರಣೆ ಮಾಡೋದು ಇನ್ನೂ ವಿಶಿಷ್ಟ. ಅದು ಸಮಾಜ ಬಂದವರ ಸಮ್ಮುಖದಲ್ಲಿ. ಅವತ್ತಿನ ಸಂದರ್ಭದಲ್ಲಿ ಹರಪನಹಳ್ಳಿಯಿಂದ 65 ಬಸ್ಸನ್ನು ಬೆಂಗಳೂರಿಗೆ ತೆಗೆದು ನೋಡಿವಿ. ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಪ್ರತಿಯೊಂದು ಮನೆಯವರದ ಕನಿಷ್ಠ ಒಂದು ಹಳ್ಳಿಯಿಂದ 25 ಮಂದಿ ಹೆಸರು ಹೇಳಂತ ಒಂದು ಭಾವನೆ ಬೆಳೆಸ್ಕೊಂಡಿರ್ತಕ್ಕಂಥ ಅಲ್ಲಿ ವ್ಯಕ್ತಿತ್ವ ಒಳಗೆ ನಾವು ಸಂಘಟನೆ ಮಾಡಿದರೆ, ಗುರುಗಳನ್ನ ಕರ್ಕೊಂಬಂದು ಇಷ್ಟಲಿಂಗ ಪೂಜೆ ಮಾಡಿಸಿ ಬೆಳ್ಳಿ ಚೌಕವನ್ನು ಕಟ್ಟಿಸಿ ಲಿಂಗಧಾರಣೆ ಮಾಡಿಸಿದ್ರೆ, ತಿರುಗಿ 3 ದಿನದೊಳಗೆ ಇದೇ ನಮ್ಮ ಗುರುಗಳನ್ನ ಕರ್ಕೊಂಬಂದು ಗುದ್ಲಿ ಪೂಜೆ ಮಾಡಿಸ್ತಾರೆ. ನಾವು 2 ಎಕರೆ ಕೊಟ್ಟಿವಿ, ನಾವು 10 ಎಕರೆ ಕೊಟ್ಟಿವಿ ಅಂತೇಳಿ. ಕೊಟ್ಟಿರ್ಬೋದು, ಸಮಾಜಕ್ಕೆ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಇವತ್ತಿನವರೆಗೆ ಒಂದು ಕಲ್ಲು ಹಾಕಿರೋದು ಹರಪನಹಳ್ಳಿ ಒಳಗೆ, ಬಹುಸಂಖ್ಯಾತ ಇರ್ತಕ್ಕಂಥ ಹರಪನಹಳ್ಳಿ ಕ್ಷೇತ್ರ. ಇವತ್ತು ಈ ಪೀಠ ರಚನೆ ಆಗಲಿಕ್ಕೆ ಹರಪನಹಳ್ಳಿ ಕೊಡುಗೆನೂ ತಮಗೆ ಗೊತ್ತಿದೆ. ಅವತ್ತು ಕಾರ್ಯಕಾರಿಣಿ ಇದೇ ದಿಂಡೂರು ಅಧ್ಯಕ್ಷರಿದ್ದಾಗೆ ಕಾರ್ಯಕಾರಿಣಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ 2006-7ರಲ್ಲಿ ಅದೇ ತರಳಬಾಳ ಕಲ್ಯಾಣ ಮಂಟಪದಲ್ಲಿ ಇದೇ ಸಂಖ್ಯೆಯನ್ನು ಅಲ್ಲಿ ಕ್ರೋಢೀಕರಿಸಿ ಅವತ್ತು ಪೀಠ ಆಗಲೇಬೇಕಂತ ಹೇಳಿದ್ದು ಸಮಾಜದ ಮುಂದೆ. ಸಮಾಜ ಅವತ್ತು ಅಪ್ಪಣೆ ಕೊಟ್ಟಾಗ ನೀವು ಪೀಠ ರಚನೆ ಮಾಡಿದಿರಿ. ಸಮಾಜ ಅಪ್ಪಣೆ ಕೊಟ್ಟಾಗ ಹರಜಾತ್ರೆ ಮಾಡಿದಿರಿ. ಸಮಾಜ ಅಪ್ಪಣೆ ಕೊಟ್ಟಾಗ ನೀವು ಟ್ರಸ್ಟ್ ಮಾಡ್ತಾ ಇದ್ದೀರಿ, ಬಯಲು ಮಾಡಿದಿರಿ. ಸಮಾಜ ಹೇಳಿದ್ಯಾ ನಿಮಗೆ ಗುರುಗಳನ್ನು ತೆಗಿಲಿಕ್ಕೆ? ಕೇವಲ 12 ಮಂದಿಗೆ ಸಾಲದ? ಇವತ್ತು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನ ಆಯ್ಕೆ ಮಾಡೋಕ್ಕೆ 400 ಜನ ಬೇಕು. ಒಬ್ಬ ಸದಸ್ಯನ ಆಯ್ಕೆ ಮಾಡಬೇಕು. ಆ ಕಮಿಟಿಯಿಂದ ರಚನೆ ಮಾಡಿದ್ದು ಏನೆಲ್ಲ ಮಾಡ್ಬೋದಾ? ಎಷ್ಟು ಪಂಚಾಯತಿಗಳಲ್ಲಿ ಬೀಗ ಹಾಕೊಂಡಿರೋದು, PDO ಅಮಾನತುಗೊಂಡಿರೋದು ತಮಗೆಲ್ಲ ಗೊತ್ತಿಲ್ವಾ? ಅದು ಕಾಯ್ದೆ ಕಾನೂನು ಗೊತ್ತಿಲ್ವಾ ನಿಮಗೆ? ಯಾರನ್ನ ಹರಾಜಾಕಂತ ಮಾಡ್ತಿದ್ದೀರಿ? ಯಾರು ನಮ್ಮ ಸುಮಾರ ಮಾಡಕ್ಕಂತ ಹೊಂಟಿದ್ದೀರಿ? ಏನಾಗಿದೆ ನಿಮಗೆ? ಪ್ರಕಾಶ್ ಪಟೇಲ್ರು ಅಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಹರಪನಹಳ್ಳಿಯಲ್ಲಿ ಪ್ರತಿಯೊಂದು ಲೆಕ್ಕನ ಹೇಳಿದ್ದಾರೆ. ನಿನ್ನೆ ತಾನೇ ಅಜ್ಜ ವಕೀಲರ ಮನೆಯಲ್ಲಿ ಸುಮಾರು ಸಂಖ್ಯೆಯ ಮುಖಂಡರುಗಳು, ಲಾಯರ್ಗಳು, ಸಮಾಜದ ಹಿರಿಯ ಮುಖಂಡರು ಕಲಿತು, ಯುವಕರು ಕಲಿತು ಸಭೆ ಮಾಡಿದ್ದೀವಿ. ಎಲ್ಲ ವಿಷಯಗಳನ್ನು ಪರಿಗಣಿಸಿದ್ದೀವಿ. ನಾವು ಕೂಡ ನಮ್ಮ ಹರಪನಹಳ್ಳಿಯಿಂದ ಸುಮಾರು ಸರಿ ಇಲ್ಲಿಗೆ ದವಸ ಧಾನ್ಯ ತಂದಿದ್ದೀವಿ. 2014ರಲ್ಲಿ ತಾವರಗುಂದಿ ಎಂಬ ಗ್ರಾಮದಲ್ಲಿ 100 ಕ್ವಿಂಟಲ್ ಅಕ್ಕಿ 5 ಭತ್ತ ಕೊಟ್ಟಿದ್ದಾರೆ. ಎಲ್ಲಿ ಬರ್ಕೊಂಡಿದ್ದೀರಿ ನೀವು? ಹರಪನಹಳ್ಳಿಯಿಂದ ಸುಮಾರು ಸಂಖ್ಯೆ ಅಲ್ಲಿ ಧನ ಸಹಾಯ ಮಾಡಿದ್ದಾರೆ, ಅನ್ಯ ಸಮಾಜದವರು ಮಾಡಿದ್ದಾರೆ. ಅವೆಲ್ಲ ನಾಳೆ ಬೇಕು ನಮಗೆ. ನಾವು ಬರ್ಕೊಂಡಿದ್ದೀವಿ.
ನಮ್ಮಲ್ಲಿ ಇದೆ, ರೆಕಾರ್ಡ್ ಇದೆ, ನನ್ನಲ್ಲಿ ಇದೆ. ನಾವು ತಗೊಂಬರ್ತೀವಿ, ತಗೊಂಬರಿ ನಿಮ್ಮ ಎಷ್ಟು ಲೆಕ್ಕ ನೋಡೋಣ. ಲೆಕ್ಕ ಕೊಡಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ನಿಮಗೆ? 18 ವರ್ಷ ಗಟ್ಟಲೆ ಬೇಕಾತಾ ನಿಮಗೆ? ನೋಡ್ರಿ, ನಮ್ಮ ಅರ್ಪಳ್ಳಿ ಅಳಿಯಂದ್ರು ಹೇಳ್ತಾ ಇದಾರೆ, ಅವತ್ತೇ ಅವರು ಎಚ್ಚರಾಗಿದ್ರೆ ಅರ್ಪಳ್ಳಿ ಅಳಿಯಂದ್ರು ನೋಡ್ಬೇಕಾಗಿತ್ತದು. ನಮ್ಮ ಶಿವಶಂಕರ್ ಸಾಹೇಬರು ಇವತ್ತು ಹೆಜ್ಜೆ ಇಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಕ್ವಶನ್ ಮಾಡೋವಂಥ ಒಬ್ಬ ಗೋಳಲ್ಲ ಗೊರ್ಜೆ ಅಲ್ಲ ಅವನು. ಬಸ್ನಾಗ ಗಂಟು ಹೊಡೆದಂತನು. ನಾವು ಅಜಯ್ ಕುಮಾರ್ ಗಣ್ಣಿಗೆ ಹೇಳಿದ್ವಿ, ಅಲ್ಲಿ ಇಷ್ಟಲಿಂಗ ಕಾರ್ಯಕ್ರಮ ಮಾಡಕ್ಕಾರೆ ಶಿವಶಂಕರ್ ಸಾಹೇಬ್ರನ್ನ ಕರೆಸಕ್ರೆ ಶಿವಶಂಕರ್ ಸಾಹೇಬ್ರು ಕರೆದ್ವಿ, ಅಜಯ್ ಕುಮಾರ್ನವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಬೇರೆ ದಾರಿ ಕಳಿಸಿದಂತ ವ್ಯಕ್ತಿ ನೀನೊಬ್ಬ ಸಮಾಜ ಸಂಘಟನೆ ಮಾಡವನ? ಈ ಜಿಲ್ಲಾದಾಗ ಅಧ್ಯಕ್ಷ ಆಗಿಲ್ಲಪ್ಪ ನೀನು. ಯಾವ ತಾಲೂಕಿಗೆ ಅಧ್ಯಕ್ಷನ್ ಮಾಡಿದಿ? ಯಾವ ತಾಲೂಕಿಗೆ ಯುವ ಘಟಕ ಅಧ್ಯಕ್ಷನ್ ಮಾಡಿ ನೀನೇನ್ ಬ್ಲ್ಯಾಕ್ ಮೇಲ್ ಮಾಡಿದಿ? ಮಾವ ಅಂತ ಒಬ್ಬ ಮಿನಿಸ್ಟ್ರಿಗೆ ಹೇಳ್ತಿ, ಇನ್ನೊಬ್ಬ ಮಿನಿಸ್ಟ್ರಿಗೆ ಅಕ್ಕ ಅಂತ ಹೋಗ್ತಿ, ಏನೇನು ನೀನು ಮನೆ ಮಾಡ್ಕೊಂಡಿ ಅನ್ನೋದು ನಮಗೆ ಗೊತ್ತಿಲ್ವಾ? ಗಂಗಾಧರ್ ಅವರು ಇಲ್ಲಿ ಈತ್ ಹೇಳಿಂದೆ ಪಾದಯಾತ್ರೆ ಇಲ್ಲಿ ಬಂದಂತ ಹೇಳ್ತಾನೆ. ಶಿವಶಂಕರ್ ಸಾಹೇಬ್ರು ಅವತ್ತು ಇವತ್ತು ಪಾದಯಾತ್ರೆಗೆ ಅಲ್ಲಿ ಚೇತನ ಒಟ್ಟಿನಲ್ಲಿ ಎಲ್ಲರೂ ಕಲ್ತು ಗಂಗಾಧರಣ್ಣ ಕಾರಿಂಗ್ನೂರು ಗಂಗಾಧರಣ್ಣವರು ಶಿವಶಂಕರ್ ಸಾಹೇಬ್ರು ಅವತ್ತಿಲ್ಲ ಅಂದ್ರೆ ಇವತ್ತು ಈ ಮೆರಗು ಬರ್ತಿದ್ದಿಲ್ಲ, ಅರ್ಪಣೆಗೆ ಆ ಹೆಸರು ಬರ್ತಿದ್ದಿಲ್ಲ. ನಿಮಗೆ ಗೊತ್ತೈತಾ? ಅದು ಪ್ರತಿಯೊಂದರಲ್ಲಿ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಸಂಖ್ಯೆಯನ್ನು ನಾವು ಕರೆಗಣಿಸಿದ್ದೀವಿ ಇಲ್ಲಿ. ಹಾಗಾಗಿ ಇವತ್ತಿನ ಇನ್ನು ಬಹಳ ಮಾತಾಡೋದಿತ್ತು, ಆಗ್ಲಿ ಇವತ್ತಿನ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ಗುರುಗಳಿಗೆ ನಮಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ, ಜೈ ಬಸವ. ಧನ್ಯವಾದಗಳು ಅಡವಿಹಳ್ಳಿ ಬಸವರಾಜ್ ಪೂಜಾರ್ ಅವರಿಗೆ. ರಜನಿಕಾಂತ್ ಕೂಡ್ಲಿಗಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೆ. ಸಮಾಜದ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಹಾಗೂ ಮಾಂತಜ್ಜ ಪಾದಗಳಿಗೆ ನಮಸ್ಕರಿಸುತ್ತಾ, ಈಗ ಎಲ್ಲರೂ ಮಾತಾಡಿದ್ದಾರೆ, ಕೊನೆಗೆ ನಾವು ತಾಂಡಿದ್ದೀವಿ. ನಮ್ದಿಷ್ಟೇ, ನಾನೊಬ್ಬ ರೈತ. ನಮ್ಮ ತಾಲೂಕಿನಲ್ಲಿ ಸಮಾಜದ ಫಂಕ್ಷನ್ ಆಗುವಾಗ ನಾವು ನಮ್ಮ ಅಧ್ಯಕ್ಷರು ಗುಂಡ್ಮುಟ್ಟಿ ತಿಪ್ಪೇಸ್ವಾಮಿ, ರೇವಣ್ಣ, ಗುಳಿಗಿ ವೀರೇಂದ್ರ ಅಂತವರೆಲ್ಲರೂ ದೊಡ್ಡ ದೊಡ್ಡ ಧನ ಸಹಾಯ ಮಾಡಿಸೋ ಒಂದು ಕಾರ್ಯಕ್ರಮ ನಾವು ನಡೆಸಿದ್ವಿ. ಯಾಕೆ ನಡೆಸಿದ್ವಿ ಅಂದ್ರೆ ನಮ್ಮ ಸಮಾಜ ಅಲ್ಲಿ 55,000 ಇದೆ. ಆಮೇಲೆ ನಾನು ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ. ನನಗೆ ಅಧಿಕಾರ ಯಾಕೆ ಸಿಕ್ತಂದ್ರೆ ನಮ್ಮ ಸಮಾಜದಲ್ಲಿ ದೊಡ್ಡದಿದೆ ಅಂತ ಸಿಕ್ಕಿದೆ. ದಯವಿಟ್ಟು ಇಲ್ಲಿ ಕೇಳಿಸಿಟ್ರಿ ರೈತರು, ಒಬ್ಬ MLA ಅಲ್ಲಿ ಯಾರಾದರೂ ನಮಗೆ ಅಧಿಕಾರ ಕೊಡ್ತಾರಂದ್ರೆ ಇವರು ದೊಡ್ಡ ಸಮುದಾಯದವರು, ಇವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೇಕು ನಾವು ಅಂತ ಹೇಳ್ಕೊಟ್ರು. ನಾವು ಹಂಗಾಗಿ ನಾವು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀವಿ ಅಂದ್ರೆ ಬೆಟ್ಟಪ್ಪರ ಬಗ್ಗೆ ಯಾರು ಎಂತ ಬಿದಿರಿ ಏನಂದ್ರಲ್ಲ ಆಗಿರ್ಬೋದಂತಲ್ಲ. ವಿಜಯನಗರದ ದೊಡ್ಡ ಕಳ್ಳ ಬಾವಿ ಬೆಟ್ಟಪ್ಪನೇ, ಅದು ನಮಗೆ ನೋವಾಯ್ತು. ಅದು ನಮ್ಮ ಜಿಲ್ಲೆಯವನೇನಂತ ನಿಮ್ಗೆ ಬಹಳ ನೋವಾಗೈತೆ. ನಾನು ನಮ್ಮ ವಿಜಯನಗರ ಜಿಲ್ಲೆಯಿಂದ ನಾನು ಕ್ಷಮೆ ಕೋರಿಬಿಡ್ತೀನಿ. ಆತನ ಕ್ಷಮೆ ಇದು ಮಾಡಬೇಡ್ರಿ. ನಾನು ಇಂಥರ್ ನಮ್ಮ ಮಟ್ಟ ಕಳಿಸ್ಬಿಟ್ಟಿವಲ್ಲ ಅಂತೇಳಿ ನಮಗೆ ನೋವಾಗ್ತಾ ಇತ್ತು. ಬುದ್ಧಿಗಳೇ, ಬೆಟ್ಟಬ್ಬರನ್ನ ನಮ್ಮ ಮಠಲಿಂದ ನಮ್ಮ ವಿಜಯನಗರದಿಂದ ಕಳಿಸುವಂತೇಳಿ ನಮಗೆ ನೋವಾಗ್ತಾ ಐತೆ. ಆಮೇಲೆ ಅದರಲ್ಲಿ ಟ್ರಸ್ಟ್ಗಳಲ್ಲಿ ಒಬ್ಬೊಬ್ರದ್ದು BKG ಅದ್ರ ಅವರು ದೊಡ್ಡ ದಾನಿಗಳು, ಆದರೆ ಈ ಕೆಲಸ ಮಾಡಲ್ಲ. ಇವ್ರಲಿಂದ ಅವರಿಗೆಲ್ಲ ನೋವಾಗಿದೆ. ಅದು ಬೇರೆಯವರಿಂದ BKG ಇವರು ನಾಗನಗೌಡರು ಮಾತಾಡಿದ್ದಾರೆ. ಅವರಿಗೆ ಇಂಥ ಸಣ್ಣ ಮಟ್ಟಕ್ಕೆ ಅಂತ ಸಂತಾನ ಇಲ್ಲ BKG ನಾಗನಗೌಡರಿಗೆ. ಈ ಬಾಯಿ ಬಟ್ಟಪ್ಪ ಅಂತ ಹೇಳಿದ್ರಲ್ಲ, ನೀವು ಯಾರೋ ಹೇಳಿದ್ರಲ್ಲ, ಈಗೆಲ್ಲ ಈ ಟ್ರಸ್ಟ್ ಮಾಫಿಯಾದ ಕಿಂಗ್ ಪಿನ್ನೆ ಬಾಯಿ ಬೆಟ್ಟಪ್ಪ. ದಯವಿಟ್ಟು ನಾವು ವಿಜಯನಗರದಿಂದ ಕಳಿಸಿ ಅಂತೇಳಿ ನಾವು ನೋವು ಮಾಡ್ಕೊಳ್ತಾ ಇದೀವಿ. ನಾವು ಬುದ್ಧಿಗಳು ನೋವು ಮಾಡ್ಕೊಂಡಿರೋದಕ್ಕೆ ದಯವಿಟ್ಟು ಬುದ್ಧಿಗಳು ಕ್ಷಮಿಸಬೇಕು, ನೋವು ಮಾಡ್ಕೋಬಾರ್ದು. ಸಮಾಜ ನಿಮ್ಮ ಜೊತೆ ನಿಲ್ಲುತ್ತೆ. ಯಾಕಂದರೆ ಭಾಳ ನೋವಿನಿಂದ ನಾವು ಮಾತಾಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ನೀವಿಗೇನು ಇಲ್ಲೇ ಭಾಷಣ ಮಾಡಿದ್ರೆ ಆಗಲ್ಲ. ನೀವು ಎಲ್ಲ ತಾಲೂಕಿಗೂ ಇಲ್ಲೇನು ಮುಖಂಡರ ಹೆಸರು ಹೇಳಿದ್ರಲ್ಲ, ನೀವು ನಮ್ಮ ಕೊಟ್ಟೂರಿಂದಲೇ ಸ್ಟಾರ್ಟ್ ಮಾಡಿರಿ. ಲೆಕ್ಕ ಕೊಡೋ ಚಳವಳಿನ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿರಿ. ಯಾಕೆ ಹೇಳ್ತೀನಂದ್ರೆ ನಮ್ಮ ಕೊಟ್ಟೂರು ಕೂಡ್ಲಿಗೆ ಭಾಗದಲ್ಲಿ ನಿರ್ಣಾಯಕ ಜನ ಇದೀವಿ ನಾವು ಪಂಚಮಸಾಲಿಗಳು. ಅಲ್ಲಿ ಬರ್ರಿ, ದಯವಿಟ್ಟು ಅಲ್ಲಿಂದ ಬಂದು ನೀವು ಸ್ಟಾರ್ಟ್ ಮಾಡ್ರಿ. ಬಾಯಿ ಬೆಟ್ಟಪ್ಪನ ಬರಲ್ಲ, ಕೆರೆ ಬೆಟ್ಟಪ್ಪನ ಬರಲ್ಲ. ಅವ್ರಿಗೆ ಆತ್ಮಸಾಕ್ಷಿನೂ ಇಲ್ಲ, ಬರೋದೇ ಇಲ್ಲ. ಅವ್ರು ಫಂಕ್ಷನ್ಗಳಿಗೆ ಬರಲ್ಲ, ಯಾಕಂದ್ರೆ ಅವ್ರ ಜನ ಕಲ್ಲಿಯಲ್ಲಿ ಹೊಡಿತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ದಯವಿಟ್ಟು ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ. ನೀವು ಅವ್ರಲಿಂದ ಏನಾದರೂ ನೋವಾಗಿದ್ದರೆ ನಮ್ಮ ವಿಜಯನಗರದಿಂದ ನಾವು ನಿಮ್ಮ ಮಠದ ಪರವಾಗಿ ಕ್ಷಮೆ ಕೋರ್ತೀವಿ. ನೀವು ಮನುಷ್ಯ ನೋವು ಮಾಡ್ಕೋಬಾರ್ದು ಅಂತೇಳಿ ನಮ್ಮ ಈ ಮಾತೇಳಿ ಮುಗಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ಇದೀಗ ಸಮಾಜದ ಹಿರಿಯರು, ಅನುಭವಿಗಳು, ಪರಮೇಶ್ ಗೌಡ್ರು ಸರ್, ಅಧ್ಯಕ್ಷರು ಲೆಕ್ಕಕುಡಿ ಚಳುವಳಿ ಹೋರಾಟ ಸಮಿತಿ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾನ್ಯರೇ,
ಧರ್ಮದರ್ಶಿಗಳೇ, ನೀವು ಬಹಳ ಸಭ್ಯರು. ನೀವು ರಾಮಚಂದ್ರನಷ್ಟೇ, ಶ್ರೀರಾಮಚಂದ್ರನಷ್ಟೇ ನಿಸ್ವಾರ್ಥ ಸೇವೆಯನ್ನು ಮಾಡ್ತೀರಿ ಅಂತ ಹೇಳಿ ಈ ಎಲ್ಲ ಸಮಾಜ ನಿಮ್ಮನ್ನು ನಂಬಿ ನಿಮ್ಮ ಕೈಯಲ್ಲಿ ಭಾಳ ಗುರುತರವಾದಂಥ ಜವಾಬ್ದಾರಿಯನ್ನು ಕೊಡ್ತು. ಆದರೆ ನೀವೇನು ಮಾಡಿದ್ದೀರಿ ಇಲ್ಲಿ? ನಾವೆಲ್ಲರೂ ಇವತ್ತಿಲ್ಲಿಗೆ ಬರೋಕ್ಕೆ ಕಾರಣ ನೀವೇನು ಇಲ್ಲಿವರೆಗೂ ಮೌನವಾಗಿದ್ದು ಎಲ್ಲರ ಕೂಟಗೂ ರಿಂಗ್ ಮಾಸ್ಟ್ರಾಗಿ ಎಲ್ಲ ಆಟ ಆಡಿಸ್ಕೊಂತ ಕುಂತಿದ್ರಲ್ಲ, ಅದಕ್ಕೆ ಇವತ್ತೆಲ್ಲರೂ ಎದ್ದು ಹೊರಗೆ ಬರಬೇಕಾದಂಥ ಸಂದರ್ಭ ಇವತ್ತು ಬಂದೊದಗೈತಿ. ಇನ್ನೂ ಈಗೂ ಕಾಲ ಮಿಂಚಿಲ್ಲ. ಮಾನ್ಯ ಉಮ್ಮಣ್ಣವರು ಇದನ್ನು ಎಲ್ಲ ಗಮನಿಸಿದ್ದಾರೆ. ಇದು ಚಳವಳಿ ಉಗ್ರ ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನು ಕೇವಲ ಬರೀ 2 ಜಿಲ್ಲೆಯವರು ಮಾತ್ರ ಇದರ ಪೂರ್ಣ ವಿಚಾರವನ್ನು ಮಾಡಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇನ್ನೂ ರಾಜ್ಯಾದ್ಯಂತ ಜನ ಎಚ್ಚೆತ್ಕೊಂಡು ಎಲ್ಲ ಹೋರಾಟಕ್ಕೆ ನಿಲ್ಲೋವರೆಗೂ ನೀವು ಬಿಟ್ಕೊಂಡು ನಾನು ಸುಮ್ಮನೆ 1 ದಿನ 2 ದಿನ ಕಾಲಾವಕಾಶ ಕೊಟ್ಟು ನಾನು ಲೆಕ್ಕ ಕೊಟ್ಟು ಅತ್ಲಾಗ ಹೊರಗೆ ಹೋಗಿಬಿಡ್ತೇನೆ ಅಂದರೆ ಈ ನುಣುಚಿಕೊಳ್ಳೋ ಕೆಲಸ ಅದು ಆಗೋದಿಲ್ಲ. ಇದಕ್ಕೆ ಭಾಳಷ್ಟು ಸಮಯ ಬೇಕು. ನೀವು ರಾಜ್ಯಾದ್ಯಂತ ಪ್ರಕಟಣೆ ಆಗುವ ಪತ್ರಿಕೆಗಳಲ್ಲಿ ಎಲ್ಲ ಸಮಾಜದ ಬಂಧುಗಳಿಗೆ ಮನವಿ ಮಾಡಿಕೊಂಡು 1-1.5 ತಿಂಗಳು ಕಾಲಾವಕಾಶವನ್ನು ಕೊಟ್ಟು ಲೆಕ್ಕ ಯಾರೇ ಬಂದು ಕೇಳಿದರೂ ನಾವು ಹೇಳ್ತೀವಿ ಅಂತ ಹೇಳಿ ಇಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ಏನು ನಮ್ಮ ರಾಜ್ಕುಮಾರ್ ಡಾಕ್ಟ್ರನ್ನ ಮಾಡ್ಕೊಂಡಿದ್ರಲ್ಲ, ಆ ರಾಜ್ಕುಮಾರ್ ಡಾಕ್ಟ್ರು ಭಾಳ ಸತ್ಯವಂತರು, ಪ್ರಾಮಾಣಿಕರ. ಅವರು ಇಲ್ಲೇ ಅದಾರ. ಇನ್ನೂ ನಾವು ಅವ್ರನ್ನ ತೆಗೆದ್ವಿ, ನಾವು ಇವ್ರನ್ನ ತೆಗೆದ್ವಿ. ಅವೆಲ್ಲ ನಿಮ್ಮ ಪತ್ರದ ಮುಖಾಂತರ ಅಷ್ಟೇ. ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಅವರು ಇಲ್ಲೇ ಆಡಳಿತಾಧಿಕಾರಿಗಳಾಗಿ ಈ ವ್ಯವಸ್ಥೆ ಪೂರ್ತಿ ಸರಿಯಾಗೋ ತನಕ ಇಲ್ಲೇ ಇರ್ತಾರೆ. ಅವರು ಬರ್ರಿ, ಯಾವಾಗಾದರೂ ಬಂದು ಅವ್ರಿಗೆ ಮುಕ್ತ ಅವಕಾಶ ಮಾಡಿಕೊಡ್ರಿ. ಯಾರೇ ಭಕ್ತರು ಬಂದಕ್ಕೆ ಅವರು ನಮ್ಮ ದೇಣಿಗೆ ಹಣನ ನಾವಿಷ್ಟು ಕೊಟ್ಟಿದ್ವಿ, ನಮ್ಮದು ಲೆಕ್ಕ ಐತೆ ಅಲ್ಲ ನೋಡ್ರಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡಲಿ. ಈಗ ನಮ್ಮ ಸಿದ್ದಣ್ಣ ಕೇಳಿದ್ನಲ್ಲ, ಆ ಸಿದ್ದಣ್ಣ ಕೇಳಿದ್ದಕ್ಕೆ ನಿಮ್ಮ ಹತ್ರ ಏನೈತಪ್ಪ ಲೆಕ್ಕ? 2 ವರ್ಷಕ್ಕೊಮ್ಮೆ ಕೇಳಿದ ಮೇಲೆ ಭಕ್ತರು ಕೊಟ್ಟಿರೋದನ್ನ ನಿಮ್ಮ ಜಮಾಕ್ ಮಾಡ್ಕೊಳ್ಳೋದನಪ್ಪ ನಿಮ್ಮ ಲೆಕ್ಕ. ನೀವು ಬಾಲ್ಯದಿಂದಲೂ ದೊಡ್ಡ ವ್ಯವಹಾರ ಜ್ಞಾನಿ, ವ್ಯಾವಹಾರಿಕ ಮನೋಸ್ಥಿತಿ ಉಳ್ಳವರು. ನಿಮಗೆ ಲೆಕ್ಕ ಅಂದರೆ ಏನು ಅನ್ನೋದು ಕರಗತ ಆಗೈತಿ. ಯಾಕಪ್ಪ ಪಾರದರ್ಶಕವಾಗಿ ಈ ಮಠದ ಲೆಕ್ಕನ ಇಡಬಾರ್ದಾಗಿತ್ತು? ನೀನು ಈ ಪರಿಸ್ಥಿತಿ ಯಾಕಪ್ಪ ನೀನು ತಂದ್ಕಂಡು? ಇದರಿಂದ ನಿನಗೇನು ನಿನಗೆ ನಿದ್ದಿನ ಬರೋದಿಲ್ಲ ಬಿಟ್ಟು ನೀನು ಒಂಥರ ಬೆನ್ನಿಗೆ ಬಿದ್ದ ಭೂತಾಳ ಅಂದಂಗೆ ಬೆನ್ನಿಗೆ ಭೂತಗಳನ್ನ ಕಟ್ಕೊಂಡ್ಬಿಟ್ಟು ಈ ಎಲ್ಲ ಭೂತಗಳು ನಿನ್ನ ಬೆನ್ನು ಹತ್ತಿಬಿಡೋದವು. ಯಾವ ಕಾರಣಕ್ಕೂ ನಿನ್ನಂತೂ ಸುಮ್ಮನೆ ಬಿಡೋದಿಲ್ಲ. ನೀನು 2 ದಿವಸದಾಗ ತರಾತುರಿಯಾಗ 20 ವರ್ಷದ ಲೆಕ್ಕನ 2 ಪೇಪರ್ನಾಗ ತಂದು ಹಂಗೆ ಇಲ್ಲಿ ಕೊಟ್ಟು ಪೊಲೀಸ್ ಭದ್ರತೆ ಜೊತೆಗೆ ನಾನು ಹೋಗಿ ಗೂಡು ಸೇರ್ಕೊಂತೀನಿ ಅಂದ್ರೆ ನೀನು ಗೂಡು ಸೇರ್ಕೊಳಕ್ಕೂ ಬಿಡೋದಿಲ್ಲ ಜನ. ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ. ಇನ್ನೂ ದೂರದೃಷ್ಟಿ ಇಲ್ಲ ಆಲೋಚನೆ ಮಾಡ್ಕೊಂಡು ಎಲ್ಲದನ್ನೂ ಅವಲೋಕನ ಮಾಡ್ಕೊಂಡು ಈಗೂ ಸರಿದಾರಿಗೆ ಹೋಗೋಕ್ಕೆ ಸಾಕಷ್ಟು ಸಮಯ ಐತಿ. ಆದರೆ ಲೆಕ್ಕ ಕೊಟ್ಟೋದೇ ಪರಮೇಶ್ಗೌಡ್ರು ಕೊಟ್ಟಾಗ ಅಂತ ಘೋಷಣೆ ಮಾಡಿಸಿದಿ. ಪಾಪ ನೀನು ಮಾಡಿಲ್ಲ, ಯಾರು ಕೊಟ್ಟಾಗೋ ಘೋಷಣೆ ಮಾಡಿಸಿದಿ. ನಿನ್ನ ಹತ್ರ ಇರೋರೆಲ್ಲರೂ ಬರೀ ಘೋಷಣೆ ಮಾಡೋದ್ರಾಗ ಭಾಷಣ ಮಾಡೋದ್ರಾಗ ಪಂಡಿತರಷ್ಟೇ. ನಿನ್ನ ಒಳಿತು, ಸಮಾಜದ ಒಳಿತು, ಈ ಅಭಿವೃದ್ಧಿ ಕಡೆಗೆ ಎಂದೂ ಅವ್ರು ಚಿಂತನೆ ಮಾಡಿಲ್ಲ. ಅಂಥವ್ರು ಕೂಟ ಕಟ್ಕೊಂಡು ನೀನು ಮಠ ಕಟ್ತಾನೆ, ಸಮಾಜ ಕಟ್ತಾನೆ ಅಂತ ಬರ್ತೀಯಲ್ಲ, ಇನ್ನೂ ನಿನಗೆ ಜ್ಞಾನೋದಯ ಆಗಿಲ್ಲನಪ್ಪ ಅಣ್ಣ. ನಾವು ನಿನಗೆ ಕೊನೆವರೆಗೂ ಅಣ್ಣ ಅಂತಲೇ ಸಂಬೋಧನೆ ಮಾಡ್ತೇವೆ. ನೀನು ನಮ್ಮ ಸಮಾಜದ ಆಸ್ತಿನೇ. ಆದರೆ ಕಟುಕರ ಕೈಯಾಗಿ ಸಿಕ್ಕು ನೀನಿವತ್ತು ಕಟುಕರ ಸಂಘ ಇದಕ್ಕೆ ಪ್ರಾಣಿಗಳ ಏನು ಕಟುಕರು ಇದಕ್ಕೆ ಹೋಗವಲ್ಲ ಪಾಯ್ಕಾನಿಗೆ, ಕಸದ ಪಾಯ್ಕಾನಿಗೆ ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ತಂದ್ಕೊಂಡಿದೆಯಲ್ಲ.
ಸಾಕು ಬಿಡು ಅಂತಾರೆ ಸಹವಾಸ ಬಿಟ್ಟು ಒಳ್ಳೆಯ ಉತ್ತಮನಾಗರು. ಅದನ್ನು ನಾಳೆ ಮತ್ತೆ ಪತ್ರಿಕೆ ಮುಖಾಂತರ ನಾವು ನಿಮಗೆ ಉತ್ತರ ಕೊಡ್ತೇವೆ. ನೀವು ಇಲ್ಲಿವರೆಗೂ ನಿಮಗೆ ತಿಳಿದಂಗೆ ನಿಮ್ಮ ಅಭಿಪ್ರಾಯ ಎಲ್ಲವೂ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳ್ಕೊಂಡಿರಿ, TV ಚಾನಲ್ ಮುಖಾಂತರ ಹೇಳ್ಕೊಂಡಿದ್ದೀರಿ, ಯೂಟ್ಯೂಬ್ ಮುಖಾಂತರ ಹೇಳ್ಕೊಂಡಿದ್ದೀರಿ. ನಮ್ಮ ನಾಯಕರಾಗಲಿ, ನಮ್ಮ ಸಂಘದವರಾಗಲಿ, ನಮ್ಮ ಮಠದ ಅಭಿಮಾನಿಗಳಾಗಲಿ ಈ ಗಳಿಗೆವರೆಗೂ ಇನ್ನೂ ನಿಮ್ಮ ಯಾರ ಬಗ್ಗೆನೂ ಮಾತಾಡಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಅನೇಕ ಜನ ಇನ್ನೂ ನಿಮ್ಮನ್ನು ಪ್ರಶ್ನೆ ಕೇಳೋರದಾರ. ನೀವೇನಾದರೂ ಗಿಣಿಗಳನ್ನು ಸಾಕಿ ಕಟುಕರ ಕೈಯಾಗಿ ಕೊಟ್ಟು ಹೋಗಿದ್ದೀರಿ ಅಂತ ನೀವು ತಿಳ್ಕೊಂಡಿದ್ದೀರಿ. ನೀವು ಸಾಕಿದ ಗಿಣಿ ಅದು ನಿಜವಾದ ಗಿಳಿನೇ. ಅದು ಪಂಜರದಲ್ಲಿಟ್ಟಿದ್ದೀರಿ ನೀವು ಆ ಗಿಳಿನ. ಇವತ್ತು ಪಂಜರದಿಂದ ಮುಕ್ತಾಗಿ ನಾನು ಸಮಾಜದ ಒಬ್ಬ ಮಗ, ನಾನು ಕೇವಲ ನನಗೆ ಜನ್ಮ ಕೊಟ್ಟವರಿಗೆ ಮಾತ್ರ ನಾನು ಮಗ ಅಲ್ಲ, ಈ ಸಮಾಜಕ್ಕೆ ನನ್ನ ಪೀಠಾಧಿಪತಿಗಳನ್ನಾಗಿ ಮಾಡ್ಕೊಂಡ ಮೇಲೆ ನಾನು ಈ ಸಮಾಜದ ಮಗ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಈ ಸಮಾಜದ ಜೊತೆಗೆ ಇದ್ದು ಇಲ್ಲೇ ನಾನು ಅಂತ್ಯವನ್ನು ಕಾಣ್ತೇನೆ, ಇಲ್ಲೇ ಮೋಕ್ಷವನ್ನು ಕಾಣ್ತೇನೆ ಅಂತ ಹೇಳಿ ಶ್ರೀಗಳು ಭಾಳ ಘಂಟಾಘೋಷವಾಗಿ ಈ ಸಮಾಜಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಭರವಸೆಗೆ ತಕ್ಕಂತೆ ಅವರು ಇಲ್ಲಿ ತನಕ ಅವರ ಆಶ್ರಮದ ಗಿಳಿಯಾಗಿದ್ದರು, ಆ ಪಂಜರದ ಗಿಳಿಯಾಗಿದ್ದರು. ಈಗ ಅವರಿಗೆ ವಿಶಾಲವಾಗಿ ರೆಕ್ಕೆ ಪುಕ್ಕಗಳನ್ನು ಬಿಚ್ಚಿ ಹಾರಾಡಲಿಕ್ಕೆ ಇಡೀ ಸಮಾಜನೇ ಅವರಿಗೆ ಶಕ್ತಿ ಕೊಟ್ಟೈತಿ. ಯಾರು ಬಂದು ಇಲ್ಲಿ ಸ್ವಾಮಿಗಳು ಕಾಣಬೇಕು ಅಂದ್ರೆ 4-5 ಬಾಗಿಲು ದಾಟಿ ಆಮೇಲೆ ಹೋಗ್ಬೇಕಾಗಿತ್ತಲ್ಲಿ. ಇವತ್ತು ಗುರುಗಳ ಹತ್ರ ಯಾರು ಬಂದ್ರೆ, ನಮ್ಮ ಮಠದ ಭಕ್ತರು ಇಲ್ಲಿ ಯಾರು ಇದ್ರೆ ಮೊದಲು ಬಂದವ್ರಿಗೆ ಅವಕಾಶ ಮಾಡಿಕೊಟ್ಟು ಹೋಗ್ರಿ, ಗುರುಗಳ ದರ್ಶನ ಮಾಡಿಕೇಳ್ರಿ. ನಿಮ್ಮ ಸಂಕಷ್ಟಗಳು ಏನಾದರೂ ಇದ್ದರೆ ಅವ್ರ ಹತ್ರ ಹೇಳಿ ಪರಿಹಾರವನ್ನು ಕಂಡುಕೊಳ್ರಿ ಅಂದು ನೇರವಾಗಿ ಅವ್ರ ಹತ್ರ ಕಳಿಸೋಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೇವೆ. ಉಮ್ಮಣ್ಣರೇ, ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ಲೆಕ್ಕ ಕೇಳಿದ ಕೂಡಲೇ ನಿಮಗೆ ಯಾಕೆ ಸಿಟ್ಟು ಬರ್ತೈತಿ? ಲೆಕ್ಕ ಕೇಳೋದು ತಪ್ಪ? ನೀನು ಯಾರ ಹತ್ರ ಹೋಗಿ ಭಿಕ್ಷೆ ಬೀಳಲಿಲ್ಲದ್ರೆ ನಿನ್ಯಾರಪ್ಪ ಕೇಳ್ತಿದ್ರು ಲೆಕ್ಕ? ನಿನ್ನ ಬಿಸ್ನೆಸ್ ನೀವು ಮಾಡ್ಕೊಂಡು ನೀನು ಆರಾಮ್ ಇರ್ಬೋದಾಗಿತ್ತು. ನೀನು ಹೋಗಿ ಏನೋ ಜೋಳಿಗೆ ಹಾಕ್ಯಂದು ಭಿಕ್ಷೆ ಬೇಡ್ಕೊಂಡು ಮಠದ ಹೆಸರಿನ ಮೇಲೆ ತಂದಿದೆಯಲ್ಲ, ಅದ್ರ ಲೆಕ್ಕ ಕೇಳ್ತಾರೆ. ಯಾರದೇ ಮನೆತನದ ಲೆಕ್ಕ ಕೇಳ್ತಾ ಇಲ್ಲ. ಅದರಿಂದ ನೀವು ಇನ್ನೂ ಕಾಲ ಮಿಂಚಿಲ್ಲ. ಈಗೂ ಜಾಗೃತರಾಗಿ ಕಾಲಾವಕಾಶ ತಗೋಬೇಕು. ನೀವು ಬರೀ 2 ದಿವಸ 3 ದಿವಸದಾಗ ಪೂರ್ಣ ಕೊಡ್ತೇನೆ ಅಂದರೆ ಆಗಲ್ಲ. ನೀವು ಕಾಲಾವಕಾಶ ತಗೊಳ್ರಿ. ಸಮಾಜದವರು ಹೇಳಿದ್ದಾರೆ, ತಾಲೂಕು ಅವಾರು ಏನು ಬಂದು ಲೆಕ್ಕವನ್ನು ಪಡೆದುಕೊಳ್ರಿ ಅಂತ. ಹೋಗ್ರಿ, ಎಲ್ಲ ತಾಲೂಕನ್ನು ಮುಗಿಸ್ಕೊಂಬರ್ರಿ. ಕೊನೆಗೆ ಹರಿಹರ ತಾಲೂಕಿನಾಗ ಮಠ ಐತಿ. ಹರಿಹರ ತಾಲೂಕಿನಾಗ ಬಂದು ಮಠದಾಗ ನಿಮ್ಮ ಪಾರದರ್ಶಕವಾದ ಲೆಕ್ಕವನ್ನು ಒಪ್ಪಿಸಿ ನಿಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ರಿ ಅಂತ ಹೇಳ್ತಾ, ಇನ್ನೂ ಮತ್ತೊಮ್ಮೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೀವು ಭಾಳ ಸಜ್ಜನರು, ಸುಶಿಕ್ಷಿತರು, ಉತ್ತಮ ಕುಟುಂಬದವರು ಅಂತ ಹೇಳಿ ನಿಮ್ಮ ಕೈಯಾಗ 18 ವರ್ಷ ಮಠ ಕೊಟ್ಟರೆ ನೀವು ಏನು ಮಾಡಿದಿರಿ? ಇಲ್ಲಿ ಸೊಂಡೂರು ನಾಗನಗೌಡರು ಅಪಾರ ಪ್ರಮಾಣದ ದೇಣಿಗೆಯನ್ನು ಕೊಟ್ಟಂಥ ಒಬ್ಬ ದಾನಿಯನ್ನು ಅವರಿಗೆ ಕಿಂಚಿತ್ತು ಗೌರವ ಕೊಡದೆ ಗೇಟ್ನಿಂದ ಹೊರಗಾಕ ಕೆಲಸ ನೀವು ಮಾಡಿದ್ರಿ. ಅದಾದ ನಂತರ ಅಡ್ಮಿನಿಸ್ಟ್ರೇಟರ್ ಆಗಿ ಹೊನ್ನಾಳಿಯ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದ್ರಿ. ಅವ್ರು ಯಾವಾಗ ಲೆಕ್ಕ ಕೇಳಕ್ಕೆ ಹಚ್ಚಿದ್ರು ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಸಿದ್ರಿ. ದಾಸೋಹ ಸಮಿತಿ ಅಧ್ಯಕ್ಷ ಅಂತ ಹೇಳಿ ನ್ಯಾಯವಾದಿ ಪ್ರಕಾಶ್ ಪಾಟೀಲ ಉತ್ತಮವಾದ ಕೆಲಸ ಮಾಡ್ತಾನೆ ಅಂತ ಹೇಳಿ ನೀವೇ ತಂದು ಅವ್ರನ್ನಿಟ್ಟು ನೀವೇ ಹೋಗಿ ಆ ಪ್ರಕಾಶ್ ಪಾಟೀಲ್ರ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿಸಿದ್ರಿ. ಇಲ್ಲಿ ನಿಮ್ಮ ಮಠದ ಸೇವೆಯನ್ನು ಮಾಡಲಿಕ್ಕೆ ಇರತಕ್ಕಂಥ ಸೇವಕನಿಗೆ ನಿಮ್ಮ ಡ್ರೈವರ್ಗಳನ್ನ ಹಚ್ಚಿ ಕಾಲಿಂದ ಒದಿಸಿದ್ರಿ. ಇದನ್ನು ನಾವು ಇನ್ನೂ ಎಷ್ಟು ದಿವಸ ಅಂತ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಪ್ಪ?
ನಮಗೇನು ಕಣ್ಣಿಲ್ಲ, ಜ್ಞಾನ ಇಲ್ಲ, ನಾವು ಈ ಮಠದ ಭಕ್ತರಲ್ವೇ? ಯಾಕೆ ನಮಗೆ ಕೇಳೋಕ್ಕೆ ಹಕ್ಕಲ್ವೇ? ಇನ್ನೂ ಸಾಕಷ್ಟು ಮಾತಾಡೋಕ್ಕೆ ಬೇಕಾದಷ್ಟು ವಿಷಯಗಳದವು. ನೀವು ಬಂದು ಇಲ್ಲಿ ಕುಂತು ಚರ್ಚೆ ಮಾಡಿ ಹೋಗಿರೋ ವಿಷಯನ ನಾನು ಇಷ್ಟೊತ್ತಿಗೆ ಬಾಯ್ಬಿಟ್ಟು ಎಲ್ಲರಿಗೂ ಹೇಳಿದ್ರೆ ನೀನು ಇಷ್ಟೊತ್ತಿಗೆ ತೀರ್ಥಯಾತ್ರೆಗೆ ಹೋಗ್ಬೇಕಾಕತ್ತು ಮಣ್ಣ, ಇಲ್ಲಿ ಇರೋಕ್ಕಾಗತ್ತಿಲ್ಲ, ತೀರ್ಥಯಾತ್ರೆಗೆ ಹೋಗ್ಬೇಕಾಕತ್ತು. ತೆಗಿಯಪ್ಪ, ಈ ಸಮಾಜದ ಜನ ನನಗೇನು ಬೆನ್ನತ್ತಿದ್ರು, ನಾನಿನ್ನು ಎಲ್ಲರಿಗೂ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ. ಆದ್ದರಿಂದ ಈಗೂ ಮತ್ತೊಮ್ಮೆ ಈ ವೇದಿಕೆ ಮೂಲಕ ನಿಮಗೆ ಮನವಿ ಮಾಡ್ಕೊಂತೀನಿ. ಈಗೂ ಕಾಲು ಮಿಂಚಿಲ್ಲ, ಒಳ್ಳೆ ಲೆಕ್ಕವನ್ನು ಪಾರದರ್ಶಕವಾಗಿ ಎಲ್ಲರೂ ಒಪ್ಪ ಹಾಗೆ ಕಾಲಾವಕಾಶವನ್ನು ಹೆಚ್ಚು ಕೊಟ್ಟು ಎಲ್ಲ ಜಿಲ್ಲೆಯವರಿಗೂ ಅವಕಾಶ ಮಾಡಿಕೊಟ್ಟು ಏನು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿಸಿ, ಮೀಡಿಯಾಗಳಲ್ಲಿ ಪ್ರಚಾರ ಮಾಡಿಸಿ ಎಲ್ಲರ ಲೆಕ್ಕ ತಗೊಂಡು ಆಮೇಲೆ ಕೊನೆಗೆ ಇಲ್ಲಿ ಬರ್ರಿ, ನಾವು ನಿಮ್ಮ ಲೆಕ್ಕ ತಗೊಂತೀವಿ. ಮತ್ತು ನೀವೇನಾರ ಮೊನ್ನೆ ಬಂದು ಮೀಟಿಂಗ್ ಮಾಡೋಕ್ಕೆ ಬಂದಿರಲ್ಲ, ಪೊಲೀಸ್ ಭದ್ರತೆ ಬಂದು ಮೀಟಿಂಗ್ ಮಾಡೋಕ್ಕೆ ಬಂದಿರಲ್ಲ, ಹಂಗೆ ಕ್ರಿಮಿನಲ್ ಬುದ್ಧಿ ನೀವೇನಾದರೂ ಉಪಯೋಗಿಸಿದ್ದೆ ಆದರೆ ಅದಕ್ಕೂ ನಾವು ಮತ್ತೆ ನಿಮಗೆ ತಕ್ಕ ಉತ್ತರ ಕೊಡೋಕ್ಕೆ ನಾವು ರೆಡಿನೇ ಅದೇವೆ. ನಮ್ಮ ಕೆಲಸ ಇಲ್ಲಿ ಏನೂ ಇಲ್ಲ, ನಮ್ಮದು ಎಲ್ಲ ಮನೆತನ ಜವಾಬ್ದಾರಿ ನಮ್ಮದು ಎಲ್ಲ ಮುಗಿದೈತಿ. ನಾವು ದಿನನಿತ್ಯ ಇಲ್ಲಿ ಬಂದು ಒಬ್ಬ ಸಾಮಾನ್ಯ ಸೇವಕರಾಗಿ ಇಲ್ಲಿ ಆಗು ಹೋಗುಗಳನ್ನು ಎಲ್ಲವನ್ನು ಗಮನಿಸ್ಕೊಂತ ಈ ಮಠದ ಕೀರ್ತಿಯನ್ನು ಹೆಚ್ಚೋದ್ರ ಕಡೆಗೆ ನಾವು ಗಮನ ಹರಿಸ್ತೇವೆ ಹೊರತು ಸ್ವಾರ್ಥಿಗಳಂತೂ ಯಾರೂ ಇಲ್ಲ. ಇದನ್ನು ನೀವು ಫಸ್ಟ್ ತಿಳ್ಕೊಳ್ರಿ. ಶಿವಶಂಕರ್ ಅವ್ರ ಬಗ್ಗೆ ಅನೇಕರು ಮಾತಾಡ್ತಾರೆ. ನಾವು ಶಿವಶಂಕರನ್ನ ಹೊಗಳಬೇಕು ಅನ್ನೋದೇನು ಇಲ್ಲಿಲ್ಲ. ಶಿವಶಂಕರ್ ಅವ್ರ ವ್ಯಕ್ತಿತ್ವ, ಶಿವಶಂಕರ್ ಅವ್ರ ಶಕ್ತಿ ಇಡೀ ರಾಜ್ಯಕ್ಕೆಲ್ಲ ಗೊತ್ತಾಗೇ ಹೋಗೈತಿ. ಶಿವಶಂಕರ್ ಎಂಥವ್ರು ಅಂತ ಕೇವಲ ಶಿವಶಂಕರ್ ಅವರು ತನ್ನ ಸಮಾಜದ ಮಠದ ಸ್ವಾಮೀಜಿಗಳಿಗೆ ಸಂಕಷ್ಟ ಬಂದತಿ ಅಂತ ಹೇಳಿ ಎದೆಗೊಟ್ಟು ನಿಲ್ಲಲ್ಲ. ಅನ್ಯ ಸಮಾಜದ ಸ್ವಾಮೀಜಿಗಳಿಗೆ ಯಾರಿಗೆ ಸಂಕಷ್ಟ ಬಂದಿದ್ರು ಅಂಥ ಸಮಾಜದ ಸ್ವಾಮಿಗಳಿಗೂ ಕೂಡ ಇವತ್ತವರು ಅವರ ಶಕ್ತಿಯನ್ನು ಧಾರೆ ಎರೆಯೋದ್ರ ಮೂಲಕ ಅವರು ಬೇರೆ ಬೇರೆ ಸಮಾಜದ ಗುರುಗಳಿಗೆ ಇವತ್ತು ಆತ್ಮಸ್ಥೈರ್ಯ ತುಂಬೋದ್ರ ಮೂಲಕ ಅನೇಕ ಸಂಕಷ್ಟಗಳು ಬಂದಾಗ ಇವತ್ತು ನಾವು ಹೇಳಬಾರದು, ಆದರೂ ನಾನು ಅನಿವಾರ್ಯವಾಗಿ ಹೇಳಲೇಬೇಕು. ಹಿಂದೆ ಸಿದ್ಧಲಿಂಗ ಶಿವಾಚಾರ್ಯರನ್ನ ಈ ಪೀಠದಿಂದ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಗುರುತರವಾದ ಹೆಚ್ಚಿನ ಅಪಾರ ಸಂಖ್ಯೆಯಲ್ಲಿ ಭಕ್ತರಿರುವಂಥ ಚಿತ್ರದುರ್ಗದ ಮುರುಘಾ ಶರಣರನ್ನ ಸ್ವಾಮೀಜಿ, ನಮ್ಮ ಮಠದ ಸ್ವಾಮೀಜಿಗಳಿಗೆ ಸಂಕಷ್ಟ ಬಂದೈತಿ, ಇಂಥ ಸಂದರ್ಭದಲ್ಲಿ ನಾನು ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ನಾನೇನು ಸ್ವಾಮೀಜಿಗಳ ಪರವಾಗಿ ನಿಲ್ಲೋ ಅಥವಾ ಟ್ರಸ್ಟಿಗಳು ತೀರ್ಮಾನ ತಗೊಂಡಿದಾರಲ್ಲ ಅದರ ಪರವಾಗಿ ನಾನು ನಿಲ್ಲ ಅಂತ ಕೇಳಿದಾಗ ಮುರುಘಾ ಶರಣರು ಭಾಳ ಸ್ಪಷ್ಟವಾಗಿ ಹೇಳಿದರು, ನೋಡಿ ಶಿವಶಂಕರ್ ಅವರೇ, ಒಬ್ಬ ವ್ಯಕ್ತಿ ಸತ್ತಾಗ ಕೆಟ್ಟ ವ್ಯಕ್ತಿನೇ ಸತ್ರು ಆ ವ್ಯಕ್ತಿಯನ್ನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಹೋಗೋಕ್ಕೆ 4 ಜನನ ಭಗವಂತ ಇಟ್ಟಿದ್ದಾನೆ. ಆದ್ದರಿಂದ ಸ್ವಾಮೀಜಿಗಳಿಗೆ ಸಂಕಷ್ಟ ಬಂದತಿ ಅಂದರೆ ನೀನು ಸ್ವಾಮೀಜಿಗಳ ಪರವಾಗಿಯೇ ನಿಂತು ಅವ್ರನ್ನ ಗೌರವಯುತವಾಗಿ ಕಳಿಸೋ ಕೆಲಸವನ್ನು ನೀನು ಮಾಡು, ನಿನಗೆ ಭಗವಂತ ಒಳ್ಳೆಯದನ್ನ ಮಾಡ್ತಾನೆ ಅಂತ ಹೇಳಿ ಮುರುಘಾ ಶರಣರು ಅವರಿಗೆ ಅಭಯ ಹಸ್ತವನ್ನು ಕೊಟ್ಟರು. ಇನ್ನು ಶಿವಶಂಕರ್ ಅವರು ಬರೇ ನಮ್ಮ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಬರೀ ಒಟ್ಟಾಟಿಲ್ಲ, ಇಡೀ ರಾಜ್ಯದಲ್ಲಿ ಎಷ್ಟು ಮಠಮಾನ್ಯಗಳದಾವೋ ಅಷ್ಟು ಮಠಮಾನ್ಯಗಳ ಸಂಪೂರ್ಣ ಸ್ವಾಮೀಜಿಗಳ ವಿಶ್ವಾಸ, ಪ್ರೀತಿ, ಅವರಿಗೆ ಸೇವೆ ಎಲ್ಲದನ್ನೂ ಮಾಡಿರುವಂಥ ಏಕೈಕ ವ್ಯಕ್ತಿ ಶಿವಶಂಕರ್. ಇದು ಕೇವಲ ಒಂದು ಸಮಾಜಕ್ಕೆ ಅಂತ ಅಲ್ಲ, ಯಾರಿಗೆ ಕಷ್ಟ ಬಂದೈತಿ ಅಂದರೂ ಅವ್ರ ಕೈಲಾದ ಮಾಡ್ತಾರೆ. ಅವ್ರದ್ದು ಇರೋದು ಒಂದೇ ಗುರಿ, ನಾನೇನು ರಾಜಕಾರಣ ಮಾಡಿ ಈ ಮಠಗಳು ಸೇವೆ ಮಾಡಿ ನನ್ನ ರಾಜಕೀಯ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೇನಿಲ್ಲ. ಈ ತಾಲೂಕಿನಾಗ ಶಿವಶಂಕರ್ಗೆ ನಮ್ಮ ಸಮಾಜದವರಾಗಲಿ ಬೇರೆ ಸಮಾಜದವರಾಗಲಿ ಅವ್ರಿಗೇನೇನು ಶಕ್ತಿಯನ್ನು
ದಾರಿ ಎರಿಬೇಕು ಅನ್ನೋದನ್ನ ಈಗಾಗಲೇ ಎಲ್ಲರ ಅಂತರಾತ್ಮಕ್ಕೆ ಮುಟ್ಟಂಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೇನು ಸಮಾಜದವ್ರು ಇದ್ರೆ ಅದೇ ಶಕ್ತಿ. ಸಮಾಜದವ್ರು ಯಾರೇ ಬಂದು ಅವ್ರ ಹತ್ರ ಬಂದರೆ ಅವ್ರಿಗೆ ರಕ್ಷಣೆ ಕೊಡೋದೇ ಅವ್ರ ಶಕ್ತಿ. ಅವ್ರ ಶಕ್ತಿ ಬಗ್ಗೆ ಮಾತನಾಡೋಕ್ಕೆ ಯಾರಿಗೂ ನೈತಿಕ ಹಕ್ಕಿಲ್ಲ. ಯಾಕಂದರೆ ಸ್ವಚ್ಛ ಮನಸ್ಸಿನಿಂದ ಬಂದಂಥ ಏನು ಒಂದಿಷ್ಟು ಸ್ವಲ್ಪ ಸಮಾಧಾನದಿಂದ ಹೇಳೋದಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಗುಣಗಳು ಅವರಲ್ಲಿದ್ದಾವೆ. ಅದಕ್ಕೆ ಈಗ ನಮ್ಮ ಸೋಮಣ್ಣರು ಅದಾರೆ, ನಮ್ಮ ಅರುಣ್ ಕುಮಾರ್ ಅದಾರೆ, ಡಾಕ್ಟ್ರ್ ಅದಾರೆ. ನಮ್ದು ಇನ್ನೊಂದು ಹುಲಿ ಬರ್ಬೇಕಾಗಿತ್ತು ಇವತ್ತು, ನಂದಹಳ್ಳಿ ಹಾಲಪ್ಪಣ್ಣವರು. ಅವರೊಬ್ಬರು ಬಂದಿದ್ರೆ ಇನ್ನೂ ಹೆಚ್ಚು ಶಕ್ತಿ ಸಿಕ್ತಿತ್ತು. ಇವು 4 ಪಿಲ್ಲರ್ಗಳು ಭದ್ರವಾಗಿ ಶಿವಶಂಕರ್ ಬೆನ್ನಿಗೆ ನಿಂತಿದೆ. ಆ 4 ಪಿಲ್ಲರ್ಗಳ ಮೇಲೆ ದೊಡ್ಡ ಸಮಾಜವನ್ನು ಕಟ್ಟುವಂಥ ಕೆಲಸನ ಶಿವಶಂಕರ್ ಅವರು ಮಾಡಬೇಕು ಅಂತ ನಾನು ಈ ವೇದಿಕೆ ಮೂಲಕ ಅವರಿಗೆ ಮನವಿಯನ್ನು ಮಾಡ್ಕೊಂತ ಗುರುಗಳಿಗೆ ನಾನು ಹೇಳೋಕ್ಕೆ ಬಯಸೋದೇನು ಅಂದರೆ, ನೀವು ಸಮಾಜದ ಮಗ ಅಂತ ಎಂದು ನಿಮ್ಮ ಬಾಯಲ್ಲಿ ಉಚ್ಚಾರಣೆ ಬಂದತೋ ಆವತ್ತೇ ಈ ಸಮಾಜದ ಎಲ್ಲ ಭಕ್ತರು ನಿಮ್ಮನ್ನು ಉಡಿಯಲ್ಲಿ ಹಾಕ್ಕೊಂಡಿದ್ದಾರೆ. ಯಾವತ್ತೂ ನಿಮ್ಮನ್ನು ನಡು ನೀರಿನಲ್ಲಿ ಕೈ ಬಿಡುವಂಥ ಕೆಲಸವನ್ನು ಮಾಡುವಂಥ ಕಪಟ ಭಕ್ತರು ಯಾರೂ ಇಲ್ಲ. ಆದ್ದರಿಂದ ನೀವೇನೇ ಪ್ರಸಂಗ ಬಂದರೂ ಎದೆಗುಂದಬೇಡ್ರಿ. ಎಲ್ಲರ ಶಕ್ತಿ ನಿಮಗೈತಿ. ಅದು ಏನೇ ಕಾನೂನು ಹೋರಾಟ ಆಗಲಿ, ಸಮಾಜದ ಶಕ್ತಿ ಆಗಲಿ, ದಾರಿ ಎರೆಯೋಕ್ಕೆ ಎಲ್ಲರೂ ಅದಾರೆ. ಅದ್ರ ಜೊತೆಗೆ ಈ ತಾಲೂಕಿನ ಜನ ಇಲ್ಲಿವರೆಗೂ ಹೆಚ್ಚು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದಿಲ್ಲ. ಈಗ ಸಂಪೂರ್ಣ ಎಲ್ಲರೂ ಹರಿಹರಕ್ಕೆ ಬಂದ್ರೆ ನಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಮಠಕ್ಕೆ ಬಂದು ಗುರುಗಳಿದ್ರೆ ಭೇಟಿ ಆಗ್ತೇವೆ. ಗುರುಗಳಿಲ್ಲ ಅಂದರೆ ಬಂದಿದ್ರು ಅಂತ ತಿಳಿಸ್ರಿ ಅಂತ ಹೇಳಿ ಮತ್ತೆ ಹೋಗ್ತೇವೆ. ಅಂಥ ಒಂದು ಪ್ರವೃತ್ತಿಯನ್ನು ನಾವು ಮೈಗೂಡಿಸ್ಕೊಂಡಿದ್ದೇವೆ. ನೀವು ಯಾವುದೇ ಕಾರಣಕ್ಕೂ ವಿಚಲಿತರಾಗೋ ಸಂದರ್ಭ ಇಲ್ಲೇ ಇಲ್ಲ. ಧೈರ್ಯವಾಗಿರ್ರಿ, ಯಾರನ್ನೂ ಬಿಡೋದಿಲ್ಲ ಗುರುಗಳೇ. ನೀವು ನಮ್ಮಂಗೆ ಮನುಷ್ಯರು, ನಿಮಗೂ ಕಷ್ಟ ಸುಖ ಎಲ್ಲವೂ ಅದಾವೆ. ನಾವು ಸಂಸಾರಿಗಳಾಗಿ ನಮ್ಮ ಕಷ್ಟ ಸುಖಗಳನ್ನು ನಾವು ಎದುರಿಸ್ಕೊಂತೀವಿ. ನೀವು ಸನ್ಯಾಸಿಗಳಾಗಿ ನೀವು ಇಂಥ ಸಂದರ್ಭ ಬಂದರೆ ಎದುರಿಸಲೇಬೇಕು. ಆ ನೋವು ನಿಮಗೆ ಕೊಟ್ಟವರಿಗೆ ಭಗವಂತ ತಕ್ಕ ಪಾಠ ಕಲಿಸ್ತಾರೆ. ನಿಮಗೆ ಭಗವಂತ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಸಮಾಧಾನವಾಗಿದ್ದು ಎಲ್ಲರ ಸೇವೆಯನ್ನು ಮಾಡುವಂಥ ಅವಕಾಶ ನಿಮಗೆ ಮತ್ತು ಒದಗಿ ಬಂದೈತಿ. ನೀವು ಎಲ್ಲರ ಸೇವೆಯನ್ನು ಮುಕ್ತವಾಗಿ ಮಾಡಿರಿ. ಎಲ್ಲ ಭಕ್ತರ ಮನೆಗೆ ಸಂಚಾರ ಮಾಡಿರಿ. ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಗೆ ಓಡಾಡ್ರಿ. ಸಮಾಜವನ್ನು ಕಟ್ಟಿರಿ. ನಿಮಗೆ ಬೆನ್ನೆಲುಬಾಗಿ ಎಲ್ಲರೂ ನಾವು ಇರ್ತೇವೆ ಅಂತ ಈ ಮೂಲಕ ತಮಗೆ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರ ಗುರುಗಳ ಪಾದಕ್ಕೆ ಮತ್ತು ತಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈಗ ಕಾಕತಾಳೀಯ ಅನ್ನಂಗೆ ನಮಗೇನು ಇವತ್ತು ಗುರುಗಳ ಜನ್ಮ ದಿನಾಚರಣೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಸುಮ್ಮನೆ ಈ ಮಠದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ವಿ. ಇವತ್ತು ಗುರುಗಳ ಜನ್ಮದಿನ. ಹಾಗೆ ನಿನ್ನೆ ನಮ್ಮ ಅರುಣ್ ಕುಮಾರ್ ಅವರ 25ನೇ ವರ್ಷದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 25ನೇ ವರ್ಷದ ದಾಂಪತ್ಯ ಜೀವನ ಎಲ್ಲವೂ ಒದಗಿ ಬಂದಿದ್ದವು. ಇದು ಒಂದು ದೈವದತ್ತವಾಗಿ ಅವ್ರ ಪುಣ್ಯನೋ ನಮ್ಮ ಪುಣ್ಯನೋ ಗುರುಗಳ ಸನ್ನಿಧಿಯಲ್ಲಿ ಕುಂತು ನಾವೆಲ್ಲರೂ ಆಶೀರ್ವಾದ ಪಡೆದು ಗುರುಗಳಿಗೆ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಅವ್ರ ಜನ್ಮದಿನನ ಆಚರಣೆಯನ್ನು ಮಾಡೋಣ್ರಿ. ಹಾಗೆ ನಮ್ಮ ಅರುಣ್ ಕುಮಾರು ಮತ್ತು ಅವರ ಧರ್ಮಪತ್ನಿಯವರಿಗೆ ಶುಭವನ್ನು ಹಾರೈಸಿ ಅವರಿಗೆ ಶುಭವನ್ನು ಕೋರೋಣ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತೇನೆ. ನಾಳೆ ಪತ್ರಿಕಾಗೋಷ್ಠಿನ ನಾವು ಮಾಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಏನೇನು ಹೇಳಬೇಕೋ ಅದನ್ನು ಹೇಳ್ತೇವೆ. ಆದರೆ ನಾವು ಯಾರನ್ನು ತೇಜೋವಧೆ ಮಾಡೋಕ್ಕೆ ಹೋಗಲ್ಲ. ನಾವು ಯಾರ ಬಗ್ಗೆನೂ ಹಗುರವಾಗಿ ಮಾತನಾಡಲಿಕ್ಕೂ ಹೋಗಲ್ಲ. ಮಾತನಾಡಿ ನಮ್ಮ ಬಾಯನ್ನು ನಾವು ಯಾಕೆ ಹೊಲಸು ಮಾಡ್ಕೋಬೇಕು? ನಾವು ಸ್ವಚ್ಛವಾಗಿದ್ದಾವೆ,
ಸ್ವಚ್ಛ ಮನುಷ್ಯರಿದ್ದಾವೆ. ಸ್ಪಷ್ಟ ಉತ್ತರ ಅವ್ರಿಗೆ ಗೌರವಯುತವಾಗಿ ಕೊಟ್ಟು ಅವರಿಂದ ಲೆಕ್ಕವನ್ನು ಪಡೆಯುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಅಂತ ಬೇಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪಂಚಮಶಾಲಿ. ಪರಮ ಪೂಜ್ಯ ವಚನಾನಂದ ಶ್ರೀಗಳ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜದ ಎಲ್ಲ ಬಾಂಧವರ ಪರವಾಗಿ ಅವರಿಗೆ ಪ್ರೀತಿಯ ನಲ್ಮೆಯ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮ ಪ್ರೀತಿಯ ಚಪ್ಪಾಳಿಯ ಮೂಲಕ ನಾವು ನೀಡೋಣ. ಜೋರಾದ ಚಪ್ಪಾಳಿಯ ಮೂಲಕ ಶ್ವಾಸಗುರು ಶ್ರೀ 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 ವಚನಾನಂದ ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.